ಇಡೀ ಇಂಟರ್ವ್ಯೂ ಸೆಷನ್ ಅಲ್ಲೇ ಇದು ಕೂಡ ಫಸ್ಟ್ ಟೈಮ್ ಬಿಕಾಸ್ ಅಮ್ಮ ಮಗಳು ಫಸ್ಟ್ ಡೇ ಆಫ್ ಶೂಟಿಂಗ್ ವಾಟ್ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? ಆಕಸ್ಮಿಕ ಅನ್ನೋ ಚಿತ್ರದಲ್ಲಿ ರಾಜ್ಕುಮಾರ್ ಸರ್ ಜೊತೆ ಆಕ್ಟ್ ಮಾಡುವಾಗ ನಾನು ನನ್ನ ತಂಗಿ ಕ್ಯಾರೆಕ್ಟರ್ಗೆ ನನ್ನ ತಂಗಿನೇ ಸ್ಕೂಲಿಂದ ಎಳ್ಕೊಂಡು ಬಂದು ಮಾಡಿಸಿದ್ದು ಆ ಕ್ಯಾರೆಕ್ಟರ್. ಹಲೋ, ಯಾರು? ಕಾಟೇಶ್ವರ ಮನೆನಾ? ಹೌದು, ಇದು ಕಾಟೇಶ್ವರ ಮನೆನೇ. ರಾಜ್ಕುಮಾರ್ ಫ್ಯಾಮಿಲಿಗೆ ಸೊಸೆ. ಸೊ ನಿನ್ನ ಅವರ ಬಾಂಡಿಂಗ್ ಹೇಗಿತ್ತು? ಪುನೀತ್ ಸರ್ ಒಂದ್ಸಲಿ ಸ್ಟೇಜ್ ಮೇಲೆ ನಿಂತ್ಕೊಂಡು ನೀವಿಬ್ರು ಕ್ಲಾಸ್ಮೇಟ್ಸ್ ಅಲ್ವಾ ಅಂತಾನು ಕೇಳಿದುಂಟು. ಸೊ ನೀನು ಮತ್ತೆ ಸಂಧ್ಯಾ ಇಬ್ರು ಬಹಳಷ್ಟು ಫಿಲ್ಮ್ಗಳಲ್ಲಿ ಅಕ್ಕ ತಂಗಿರಾಗ ಆಕ್ಟ್ ಮಾಡಿದಾರ. ನಿಮ್ಮ ಬಾಂಡಿಂಗ್ ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಎರಡು ಹಾಗೆ ಇದೆಯಾ? ಶಿವಣ್ಣ ಆಗಿರ್ಬೋದು, ರಾಘಣ್ಣ ಆಗಿರ್ಬೋದು, ಇವರೆಲ್ಲರ ಜೊತೆ ಒಂದು ತಂಗಿ ಪಾತ್ರದಲ್ಲ ಅಥವಾ ಯಾವ್ದಾರ ಒಂದು ಪಾತ್ರ ಮಾಡಿದ್ಯಾ? ಪುನೀತ್ ಸರ್ ಜೊತೆ ನಿನ್ನ ಮಾಡಕ್ ಸಿಗ್ಲಿಲ್ಲ. ಓಮಿಗೆ ಈ ವಾಸ್ ಪ್ರೊಡಕ್ಷನ್ ಕಂಟ್ರೋಲ್. ಹೀರೋಯಿನ್ ಆಗಿ ಯು ಆಕ್ಟೆಡ್ ಇನ್ ಸಿಂಧು, ಅದ್ರ ಎಕ್ಸ್ಪೀರಿಯನ್ಸ್ ಜಗೇಶ್ ಸರ್ ಜೊತೆ ಕೆಲಸ ಮಾಡಿದಾಗ ಇನ್ನು ಇದೆಯಾ ಇಂಡಸ್ಟ್ರಿಯಲ್ಲಿ, ನೀನೆಲ್ಲೋ ಆವಾಗ್ಲೇ ಹೊರಟೋಗಿರ್ತೀಯ ಅನ್ಕೊಂಡಿದ್ದೆ. ಅಲ್ಲಿ ರಾಮಾಚಾರಿ ಇಲ್ಲಿ ಬ್ರಹ್ಮಚಾರಿ ಅಂತ. ಅದ್ರಲ್ಲಿ ನಾನು ಡೈರೆಕ್ಟರ್ ಹತ್ರ ಫಸ್ಟ್ ಕೇಳಿದ್ದೆ ಈ ತರದ್ದು ಸೀನ್ಗಳಿದ್ರೆ ನಾನು ಮಾಡಲ್ಲ. ಒಂದ್ 10 ದಿನ ಆದ್ಮೇಲೆ ರೇಪ್ ಸೀನ್, ಇವಾಗ ರೇಪ್ ಸೀನ್ ಯಾರ್ದು ಅಂದ್ರೆ ನಂದೇ ಅಂತ ಇದ್ದಾರೆ. ಇಷ್ಟು ವರ್ಷ ನೀನ್ ಮಾತಾಡಿಲ್ಲ ಇದ್ರ ಬಗ್ಗೆ. ಜನ ಐ ಹ್ಯಾವ್ ನೋ ಪ್ರಾಬ್ಲಮ್ ಇದ್ರ ಬಗ್ಗೆ ಮಾತಾಡೋದಕ್ಕೆ. ರಿಯಾಲಿಟಿ ಶೋ ಟೈಮ್ ಅಲ್ಲೂ ವಿ ಗಾಟ್ an opportunity, they wanted this to be spoken. I opposed it when it came to interviews and everything. But ಜನಕ್ಕೆ behind the scenes ಗೊತ್ತಿಲ್ಲ. So let's break it down from the first. After marriage, it was a completely a different scenario. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು TNIT ಪಾಡ್ಕಾಸ್ಟ್. ಇವತ್ತಿನ ಪಾಡ್ಕಾಸ್ಟ್ ತುಂಬಾನೇ ಡಿಫ್ರೆಂಟ್ ಅಂತ ಹೇಳ್ಬೋದು. ಇಲ್ಲಿವರೆಗೂ ಬೇರೆ ಬೇರೆ ಗೆಸ್ಟ್ಗಳನ್ನ ಕರೆಸಿ ಅವ್ರನ್ನ ಇಂಟರ್ವ್ಯೂ ಮಾಡಿದ್ದೀನಿ. ಬಟ್ ನಮ್ಮ ಅಮ್ಮನ ಜೊತೆ ಒಂದು ಪಾಡ್ಕಾಸ್ಟ್, ಐ ಥಿಂಕ್ ಇಡೀ ಇಂಟರ್ವ್ಯೂ ಸೆಷನ್ ಅಲ್ಲೇ ಇದು ಕೂಡ ಫಸ್ಟ್ ಟೈಮ್ ಬಿಕಾಸ್ ಅಮ್ಮ ಮಗಳು ಒಬ್ರನ್ನೊಬ್ರು ಪ್ರಶ್ನೆ ಮಾಡ್ತಿರೋದು. ಎಷ್ಟೋ ವಿಷಯಗಳು ಮನೆಯಲ್ಲಿ ಮಾತಾಡಕ್ ಆಗದಿರೋದನ್ನ ಈ ಕ್ಯಾಮ್ರಾ ಮುಂದೆ ಮಾತಾಡಿದೀವಿ. ಐ ಆಮ್ ಸೂಪರ್ ಎಕ್ಸೈಟೆಡ್ ಟು ಹೋಸ್ಟ್. ಸೊ ವೆಲ್ಕಮ್ ಟು TNIT ಪಾಡ್ಕಾಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಐ ಆಮ್ ಸಾರಿ, ನನ್ನ ಗಂಟ್ಲು ತುಂಬಾ ಬ್ಯಾಡ್ ಇದೆ, ಯಾಕಂದ್ರೆ ಹುಷಾರಿದ್ದಿಲ್ಲ ಒಂದ್ 3-4 ದಿನದಿಂದ. ಬಟ್ ಸ್ಟಿಲ್ ನೀನ್ ಇವತ್ತು ಆಗ್ಲೇಬೇಕು ಅಂದಿದ್ದಕ್ಕೋಸ್ಕರ ಬಂದಿದ್ದೀನಿ. ನನಗಿಲ್ಲ ಅನ್ನೋದಕ್ಕಾಗತ್ತ ನಾನು ಕೊಡೋ ಕಾಟಾಚಾರಕ್ಕೆ? ಓಕೆ, ಸೊ ಇವಾಗ ನಮ್ಮ ಬಾಂಡಿಂಗ್ ಸಪ್ರೇಟು, ಬಟ್ ಇವಾಗ ಜನರಿಗೆ ನಿನ್ನ ಇಂಡಸ್ಟ್ರಿ ಜರ್ನಿ ಅಥವಾ ನಿನ್ನ ಚೈಲ್ಡ್ಹುಡ್ ಇಂದ ನೀನ್ ಬಹಳಷ್ಟು ಕಡೆ ಹೇಳಿದೆ, ಬಟ್ ಅಲ್ಲಿಂದ ತಿಳ್ಕೊಳ್ಳೋಣ. ಸೊ ನಿನ್ನ ಚೈಲ್ಡ್ಹುಡ್ ಶುರುವಾಗಿದ್ದು ಮೂಡ್ಬಿದ್ರೆ ಅಲ್ಲಿ. ಸೊ ಮೂಡುಬಿದ್ರೆ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀಯಾ? ಮೂಡುಬಿದ್ರೆ ನಿಂಗೆ ಗೊತ್ತು ಎಷ್ಟು ಕನೆಕ್ಟ್ ಆಗಿದ್ದೀನಿ ನಾನು ಅಂತ. ಬಿಕಾಸ್ ನನ್ನ ಅಜ್ಜಿ ಮನೆ ಇರೋದು ಅಲ್ಲಿ. ಮತ್ತು ಕೆಲವು ದೇವಸ್ಥಾನಗಳು ನಾನು ಹೋಗೋದು, ಆಂಜನೇಯ ಸ್ವಾಮಿ ದೇವಸ್ಥಾನ ಆಗಿರ್ಬೋದು, ಅಥವಾ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಆಗಿರ್ಬೋದು, ಅಥವಾ ನಮ್ಮ ಊರಿನ ದೇವಸ್ಥಾನ. ಸೊ ಪ್ರತಿ ವರ್ಷ 1 ವರ್ಷಕ್ಕೊಂದ್ಸಲಿ ಹೋಗ್ತೀನಿ. ಈಗಂತೂ ಅಲ್ಲಿ ನಮ್ಮ ಅಜ್ಜಿ ಮನೆ ಖಾಲಿ ಇರೋದ್ರಿಂದ ಅವಾಗ ವಿಸಿಟ್ ಮಾಡ್ತಾನೆ ಇರ್ತೀನಿ. ಸೊ ಹುಟ್ಟಿದ ಮಂಗಳೂರು ಅಥವಾ ಮೂಡ್ಬಿದ್ರೆ, ಬಟ್ ಬೆಳೆದಿದ್ದೆಲ್ಲ ಬೆಂಗಳೂರು. ಸೊ ಸ್ಕೂಲು, ಕಾಲೇಜ್, ವಾಟ್ ವಾಸ್ ಯುವರ್ ಚೈಲ್ಡ್ಹುಡ್ ಮೋರ್ ಲೈಕ್? ಡೆಡ್ ಆಪೋಸಿಟ್ ಟು ಮೈನ್. ಸೊ ಯಾ, ಅಫ್ಕೋರ್ಸ್ ಕಾನ್ವೆಂಟ್ ಸ್ಕೂಲ್ ಸ್ಟೆಲಾ ಮಾರಸ್ ಓದಿದ್ದು. ಮತ್ತು ಕಾಲೇಜ್ ಬಂದು ಶೇಷಾದ್ರಪುರಂ ನಾನು ಡಿಗ್ರಿ ಮಾಡಿದ್ದು. ಸೊ ಕಂಪ್ಲೀಟ್ಲಿ ಗರ್ಲ್ಸ್ ಸ್ಕೂಲಿಂದ ಐ ವೆಂಟ್ ಟು ಅ ಕಾಲೇಜ್ ವೇರ್ ಕೋಎಡ್ ಆಗಿತ್ತು. ಸೊ ನನ್ನ ಸೀರಿಯಲ್ ಜರ್ನಿ ಎಲ್ಲ ಸ್ಟಾರ್ಟ್ ಆಗೋಗಿರೋದ್ರಿಂದ ಇಟ್ ವಾಸ್ ಅ ಬಿಟ್ ಮ್ಯಾನೇಜ್ ಮಾಡೋದೊಂದು ಸ್ವಲ್ಪ ಕಷ್ಟ ಆಗೋದು ಕಾಲೇಜ್ ಮತ್ತು ನನ್ನ ಸೀರಿಯಲ್ ಜರ್ನಿ, ಫಿಲಮ್ ಜರ್ನಿ. ನಿನ್ನ ಸ್ಕೂಲ್ ಮೆಮೊರೀಸ್, ಐ ಥಿಂಕ್ ಜನರು ಇವಾಗ ನಿನ್ನ ನೋಡ್ತಿದ್ರೆ ಎಲ್ಲಾ ತರ ಟೂರ್ನಮೆಂಟ್ಸ್ ಆಡ್ತೀಯಾ ಅಂತ, ಬಟ್ ಇದಕ್ಕೆಲ್ಲ ಕಾರಣ ವಾಸ್ ಯುವರ್ ಚೈಲ್ಡ್ಹುಡ್. ಸೊ ನಾನು ಡಿಸ್ಟ್ರಿಕ್ಟ್ ಲೆವೆಲ್ ಡಿಸ್ಕಸ್ ಆ್ಯಂಡ್ ಶಾರ್ಟ್ ಪುಟ್ ಪ್ಲೇಯರು. And I used to play badminton, throw ball, basketball, ಎಲ್ಲದರಲ್ಲೂ ಕ್ಯಾಪ್ಟನ್ ಆಗಿದೆ. 4 ರಿಲೇ ಆಡ್ತಿದ್ದೆ, 100 meters, 400 meters, ಲಾಂಗ್ ಜಂಪ್, ಹೈ ಜಂಪ್ ಎಲ್ಲಾನು ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಐ ವಾಸ್ ವಿನ್ನರ್ ಆಲ್ಸೋ. ಮತ್ತು ದ ಬೆಸ್ಟ್ ಸ್ಟೂಡೆಂಟ್ ಇನ್ ಸ್ಪೋರ್ಟ್ಸ್ ಆ ಥರದ ಅವಾರ್ಡ್ಸು ಬಂದಿದೆ, ಸ್ಕೂಲಲ್ಲಿ ಆಗಿರ್ಬೋದು ಅಥವಾ ಕಾಲೇಜಲ್ಲಿ ಆಗಿರ್ಬೋದು. ಸೊ ಐ ಹ್ಯಾವ್ ಬೀನ್ ದೇರ್. ಸ್ಪೋರ್ಟ್ಸ್ ಅಂದರೆ ತುಂಬಾ ಐ ವಾಸ್ ವೆರಿ ಕನೆಕ್ಟೆಡ್ ಬಿಕಾಸ್ ನಮ್ಮ ಡ್ಯಾಡ್
ಹಿ ಈಸ್ ಅ ಕಬಡ್ಡಿ ಪ್ಲೇಯರ್, ಹಿ ವಾಸ್ ಸ್ಟೇಟ್ ಲೆವೆಲ್ ಕಬಡ್ಡಿ ಪ್ಲೇಯರ್. ಸೊ ಎಲ್ಲೋ ಆ ಇದು ನನಗೆ ಬಂದಿರ್ಬೋದು. ಸೊ ನಿನ್ನ ಸ್ಕೂಲ ಕ್ಲಾಸ್ಮೇಟ್ ಅವರ ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇವಾಗ ನೋಡೋದಾದ್ರೆ ದೊಡ್ಡ ಮನೆ ಅಂತಾನೆ ಹೇಳ್ಬೋದು, ರಾಜ್ಕುಮಾರ್ ಫ್ಯಾಮಿಲಿಗೆ ಸೊಸೆ. ಸೊ ನಿನ್ನ ಅವರ ಬಾಂಡಿಂಗ್ ಹೇಗಿತ್ತು? ಆ್ಯಕ್ಚುಲಿ ಅವರು ಮಧ್ಯದಲ್ಲಿ ಬಂದಿದ್ದು ಸ್ಕೂಲಿಗೆ, ಬಟ್ ಐ ರಿಯಲೈಸ್ಡ್ ಇಟ್ ಲೇಟರ್ ದಟ್ ಶಿ ವಾಸ್ ಮೈ ಕ್ಲಾಸ್ಮೇಟ್ ಅಂತ. ಆ್ಯಂಡ್ ಪುನೀತ್ ಸರ್ ಒಂದ್ಸಲಿ ಸ್ಟೇಜ್ ಮೇಲೆ ನಿಂತ್ಕೊಂಡು ನೀವಿಬ್ರು ಕ್ಲಾಸ್ಮೇಟ್ಸ್ ಅಲ್ವಾ ಅಂತಲೂ ಕೇಳಿದ್ದುಂಟು. ಸೊ ಹಿ ಜಸ್ಟ್ ಕೇಮ್ ಅಂಡ್ ಸ್ಪೋಕ್ ಟು ಮೀ ಆ್ಯಂಡ್ ಇಟ್ ವರ್ಡ್, ನೀನು ಅಶ್ವಿನಿ ಕ್ಲಾಸ್ಮೇಟ್ ಅಲ್ವಾ ಯುವರ್ ಅಂತಲೂ ಕೇಳಿದ್ದುಂಟು. ಅದೊಂದೇ ಅಲ್ಲ, ಬಹಳಷ್ಟು ಜನರಿಗೆ ಗೊತ್ತಿಲ್ಲ, ಅಜಂತಾ ರಾಜು, ಹಿ ವಾಸ್ ಅ ಬಿಗ್ ಪ್ರೊಡ್ಯೂಸರ್ ಇನ್ ಕನ್ನಡ ಇಂಡಸ್ಟ್ರಿ. ಅವ್ರ ಮಗಳು ಗೀತಾ ರಾಜು, ಶಿ ವಾಸ್ ಮೈ ಕ್ಲಾಸ್ಮೇಟ್. ಆ್ಯಂಡ್ ಸಂಯುಕ್ತದಲ್ಲಿ ಆ್ಯಕ್ಟ್ ಮಾಡಿರುವಂಥ ವೀಣಾ, ಶಿ ಇಸ್ ನೋ ಮೋರ್ ನೌ, ಅವಳು ನನ್ನ ಕ್ಲಾಸ್ಮೇಟು. ಸೊ ದೇರ್ ಲಾಟ್ ಆಫ್ ಪೀಪಲ್ ಫ್ರಮ್ ದ ಇಂಡಸ್ಟ್ರಿ ಹೂ ವ್ಯಾರ್ ಮೈ ಕ್ಲಾಸ್ಮೇಟ್ಸ್. ಸೊ ಅದು ಇರ್ಬೋದು. ಅವ್ರನ್ನೆಲ್ಲ ನೋಡಿದಾಗ ನಾನು ಕೆಲಸ ಮಾಡಬೇಕು ಇಂಡಸ್ಟ್ರೀಲಿ ಅಂತ ಬಂದಿರ್ಬೋದು. ಎಲ್ಲೋ ಒಂದ್ ಕಡೆ ನಿನ್ನ ಚೈಲ್ಡ್ಹುಡ್ ಕೂಡ ಪ್ರಾಬಬ್ಲಿ ಸ್ಕೂಲ್ ಮುಗ್ದಿದ ತಕ್ಷಣ ಯು ಸ್ಟಾರ್ಟೆಡ್ ಆಫ್ ವಿತ್ ಇಂಡಸ್ಟ್ರಿಗೆ ಜಾಯಿನ್ ಆಗಿದ್ದು ಹೇಗಿತ್ತು? ಮನೇಲಿ ಇದ್ದಿದ್ದ ಅಪೋಸಿಂಗ್ ಹೆಂಗಿತ್ತು? ಡ್ಯಾಡಿಗೆ ಇಷ್ಟ ಇದ್ದಿಲ್ಲ ನನ್ನ ಫಿಲಮ್ ಇಂಡಸ್ಟ್ರಿ ಕಾಲಿಡೋದಕ್ಕೆ. ನಿಂಗೆ ಗೊತ್ತು, ಯೂಶಲಿ ದೇ ಹ್ಯಾವ್ ಲಾಟ್ ಆಫ್ ನೆಗೆಟಿವ್ ಇದು ಅಪ್ರೋಚ್. ಗರ್ಲ್ಸ್ ಅನ್ನೋದು ಇತ್ತು. ನಾನು ಹೇಳೋದು ಎಲ್ಲೂ ಯಾರಿಗೂ ಸೇಫ್ ಇಲ್ಲ. ಸೊ ನೀವ್ ಹೇಗಿರ್ತಿರೋ ಹಾಗೆ ಎನ್ವೈರ್ಮೆಂಟ್ ಇರುತ್ತೆ. ನಿನಗೆ ಯಾವ್ದಾದ್ರು ಆತರ ಎಕ್ಸ್ಪೀರಿಯನ್ಸ್ ಆಗಿತ್ತಾ? ಸಣ್ಣ ಪುಟ್ಟದಾಗಿದೆ, ಬಟ್ ಇಟ್ ಡಿಂಟ್ ಮ್ಯಾಟರ್ ಮಚ್. ಸಣ್ಣ ಪುಟ್ಟದಷ್ಟೇ. ಒಂದು ಕಾಮೆಂಟ್ ಆಗಿರ್ಬೋದು ಅಥವಾ ಒಂದು ಇಂಡೀಸೆಂಟ್ ಪ್ರಪೋಸಲ್ ಆಗಿರ್ಬೋದು, ಆ ಥರದ್ದು ಬಿಟ್ರೆ. ಬಟ್ ಇಟ್ ವಾಸ್ ನಾಟ್ ಅ ಟ್ರಬಲ್. ಅಂದರೆ ಯು ಸೇ ನೋ, ದಟ್ಸ್ ಓಕೆ. ಸೊ ಅದೆಲ್ಲ ಆದಮೇಲೆ ಯು ಸ್ಟಾರ್ಟೆಡ್ ಆಫ್ ವಿತ್ ಯೋರ್ ಇಂಡಸ್ಟ್ರಿ ಜರ್ನಿ. ನಿನ್ನ ಫಸ್ಟ್ ಫಿಲ್ಮ್ ಯಾವುದಾಗಿತ್ತು? ಭರ್ಜರಿ ಗಂಡು ಅಂತ ಒಂದು ಫಿಲಮು, ರಾಘಣ್ಣ ಹೀರೋ. ಸೊ ಹಾಗಾಗಿ ನನ್ನ ಫಸ್ಟ್ ಜರ್ನಿ ಬಂದು ವಜ್ರೇಶ್ವರಿ ಕಂಬೈನ್ಸಿಂದ. ರಾಘವೇಂದ್ರ ರಾಜ್ಕುಮಾರ್ ಜೊತೆ ನಿನ್ನ ಫಿಲ್ಮ್ ಇಂಡಸ್ಟ್ರಿ ಜರ್ನಿ ಶುರು ಆಯಿತು. ಫಸ್ಟ್ ಡೇ ಆಫ್ ಶೂಟಿಂಗ್, ವಾಟ್ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? ಫಸ್ಟ್ ಡೇ ಇಟ್ ವಾಸ್ ಲೈಕ್ ವೆರಿ ನ್ಯೂ ಟು ದ ಇಂಡಸ್ಟ್ರಿ. ನಂಗೆ ಏನು ಅಂತಾನೆ ಗೊತ್ತಿದ್ದಿಲ್ಲ. ದೆ ವಾಸ್ ಹ್ಯೂಜ್ ಕ್ಯಾಮ್ರಾಸ್ ಆ್ಯಂಡ್ ಲೈಟ್ಸ್, ಇದೆಲ್ಲ ಎಕ್ಸ್ಪೀರಿಯನ್ಸೇ ಇದ್ದಿಲ್ಲ. ಯಾವ ರೀತಿ ಇರುತ್ತೆ ಅನ್ನೋದು ಗೊತ್ತಿದ್ದಿಲ್ಲ. ನಾನು ಅಮ್ಮ ಹೋಗಿದ್ವಿ. ಐ ಗಾಟ್ ರೆಡಿ ಆ್ಯಂಡ್ ಯುನೋ ನಮ್ಮ ಇಂಡಸ್ಟ್ರಿಯಲ್ಲಿ ಹಂಗಿರುತ್ತೆ ಹಿಂಗಿರುತ್ತೆ. ಏನಮ್ಮ ಏನು ಮಾಡ್ತಾ ಇದೆಯಾ, ಇದೇ ಫಸ್ಟ್ ಫಿಲಮ, ನೋಡೋಕ್ಕೆ ಚೆನ್ನಾಗಿದೆಯಾ, ಯಾಕೆ ನೀನು ಹೀರೋಯಿನ್ ಆಗಿ ಮಾಡಬಾರ್ದು, ಆ ಥರದ್ದೆಲ್ಲ ಕಾಮೆಂಟ್ಸು ಬಂದಿದ್ದುಂಟು. ಫಸ್ಟ್ ಡೇ ಐ ಹ್ಯಾಡ್ ಟು ಒಂದು ಕ್ಯಾಮ್ರಾದ ಪಕ್ಕ ಒಂದು ಕೈ ಇಟ್ಕೊಂಡಿದ್ರು ಡೈರೆಕ್ಟ್ರು, ಇಲ್ಲಿ ಥ್ಯಾಂಕ್ ಯು ಹೇಳಮ್ಮ ಅಂತ. ನನ್ನನ್ನು ಕಾಲೇಜ್ ಎಂಥದೋ ಒಂದು ಇದಕ್ಕೆ ಈವೆಂಟಿಗೆ ನನ್ನ ಪ್ರೆಸಿಡೆಂಟ್ ಆಗಿ ಏನೋ ಸೆಲೆಕ್ಟ್ ಮಾಡಿರ್ತಾರೆ. ಸೊ ನಾನು ಬರೀ ಕ್ಯಾಮ್ರಾ ಪಕ್ಕದಲ್ಲಿರೋ ಕೈನ ನೋಡಿಕೊಂಡು ಥ್ಯಾಂಕ್ ಯು ಅನ್ಬೇಕು. ಸೊ ಇಟ್ ವಾಸ್ ಲೈಕ್ ಐ ವಾಸ್ ಥ್ಯಾಂಕಿಂಗ್ ದ ಇಂಡಸ್ಟ್ರಿ ಫಾರ್ ವೆಲ್ಕಮಿಂಗ್ ಮೀನಾ, ಅಥವಾ ನಾನು ತೊಗೊಂಡಿರೋ ಡಿಸಿಷನ್ಗೆ ಥ್ಯಾಂಕ್ಸ್ ಇವಾಗ ಅನಿಸುತ್ತೆ. ಮೇ ಬಿ ಇಟ್ ವಾಸ್ ಲೈಕ್ ದಾಟ್. ಇಂಡಸ್ಟ್ರಿಯಲ್ಲಿರೋ ಎಷ್ಟೋ ದಿಗ್ಗಜರ ಜೊತೆ ನೀನು ವರ್ಕ್ ಮಾಡಿದ್ಯಾ. ರಾಜ್ಕುಮಾರ್ ಸರ್ ಆಗಿರ್ಬೋದು, ಅಂಬರೀಷ್ ಅಂಕಲ್ ಆಗಿರ್ಬೋದು, ವಿಷ್ಣುವರ್ಧನ್ ಸರ್ ಆಗಿರ್ಬೋದು. ಸೊ ಯಾರ ಜೊತೆ ಯಾವ್ದಾದ್ರು ಒಂದು ಇನ್ಸಿಡೆಂಟ್, ಯಾವುದು ನೀನು ಇಲ್ಲಿವರೆಗೂ ಯಾರ ಹತ್ರನೂ ಶೇರ್ ಮಾಡಿಲ್ಲ ಅನ್ನೋ ಥರದ್ದು ಯಾವ್ದಾದ್ರು ಒಂದು ಇನ್ಸಿಡೆಂಟ್? ಯೂಶಲಿ ನಾವು ಆರ್ಟಿಸ್ಟ್ಗಳನ್ನ ನೋಡಿದಾಗ ನಾವು ಹೋಗಿ ಫೋಟೋಸ್ ಕ್ಲಿಕ್ ಮಾಡ್ಕೊಳ್ತೀವಿ, ಸಿಗ್ನೇಚರ್. ನಾನು ವೆರಿ ನ್ಯೂ ಟು ದ ಇಂಡಸ್ಟ್ರಿ ಆ್ಯಂಡ್ ನನಗೆ ಐಡಿಯಾನೇ ಇದ್ದಿಲ್ಲ ಹೋಗಿ ಯಾರ ಹತ್ರ ಆದರೂ ಫೋಟೋ ತೆಕ್ಕೊಳ್ಬೇಕು ಅಂತ. ಆಕಸ್ಮಿಕ ಅನ್ನೋ ಚಿತ್ರದಲ್ಲಿ ರಾಜ್ಕುಮಾರ್ ಸರ್ ಜೊತೆ ಆ್ಯಕ್ಟ್ ಮಾಡುವಾಗ ನೋಡು ನನ್ನ ಅದೃಷ್ಟ ಅಂದರೆ ನನ್ನ ತಂಗಿ ಕ್ಯಾರೆಕ್ಟ್ರಿಗೆ ನನ್ನ ತಂಗಿನೇ ಸ್ಕೂಲಿಂದ ಎಳ್ಕೊಂಡು ಬಂದು ಮಾಡಿಸಿದ್ದು ಆ ಕ್ಯಾರೆಕ್ಟ್ರು. ಸೊ ನಾವಿಬ್ಬರು ಅಕ್ಕ ತಂಗಿಯಾಗಿ ಮಾಡ್ತಾಯಿದ್ವಿ. ತೂಗ್ದೀಪ ಶ್ರೀನಿವಾಸ್ ಅವರು ದಿಗ್ಗಜರು ಅಂತ ಒಳ್ಳೆ ನಟರ ಜೊತೆ ಆ್ಯಕ್ಟ್ ಮಾಡುವಂಥ ಅವಕಾಶ, ಅವ್ರ ಮಕ್ಕಳು ಕ್ಯಾರೆಕ್ಟರ್ ಮಾಡಿದ್ವಿ. ಹಲೋ, ಯಾರು? ಕಾಟೇಶ್ ಅವ್ರ ಮನೆನಾ? ಹೌದು, ಇದು ಕಾಟೇಶ್ ಅವ್ರ ಮನೆನೇ. ಡ್ಯಾಡಿ, ನಿಮ್ಮ ಫೋನ್. ಯಾರ್ದಮ್ಮ ಅದು? ಯಾರು? ಹಲೋ, ಕಾಟೇಶ್ ಹಿಯರ್. ಹಲೋ ಮಿಸ್ಟರ್ ಕಾಟೇಶ್ ಅವರೇ, ನಿಮ್ ಮನೆ ಬೆಳ್ಳಿ ಪಾತ್ರೆಗಳನ್ನ ಕದ್ದಿರೋ ಕಳ್ಳ ಸಿಕ್ಕಿದಾನೆ. ತಕ್ಷಣ ನೀವು ಬಂದು ಗುರುತಿಸಿದ್ರೆ ನಿಮ್ ಪಾತ್ರೆಗಳನ್ನ ನೀವು ತಗೊಂಡು ಹೋಗಬಹುದು.
ದೋ ಇಟ್ ವಾಸ್ ಅ ಸ್ಮಾಲ್ ಕ್ಯಾರೆಕ್ಟರ್, ನಂಗೆ ಏನು ಬೇಜಾರು ಅನಿಸಿಲ್ಲ. ಬಿಕಾಸ್ ಎಷ್ಟೊಂದು ಜನ ರಾಜ್ಕುಮಾರ್ ಸರ್ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ತುದಿಗಾಲಲ್ಲಿ ನಿಂತಿರ್ತಾರೆ ಅಥವಾ ಅವಕಾಶನೇ ಸಿಕ್ಕಿರಲ್ಲ. ಅಂಥದ್ರಲ್ಲಿ ಐ ಆಮ್ ಬ್ಲೆಸ್ಡ್ ದಟ್ ಐ ಬೀನ್ ಐ ಹ್ಯಾವ್ ವರ್ಕ್ ವಿತ್ ಹಿಮ್ ಅನ್ನೋದಕ್ಕೆ. ಮತ್ತು ಇನ್ನೊಂದೇನು ಅಂದರೆ, ಮಧ್ಯಾಹ್ನ ಬ್ರೇಕ್ ಟೈಮಲ್ಲಿ ರಾಜ್ಕುಮಾರ್ ಸರೇ ಬಂದು ನಮ್ಮದು ಫಿಲಮ್ ಫೋಟೋಗ್ರಾಫರ್ ಇದ್ದರು ರಾಜು ಅಂತ, ಅವ್ರನ್ನ ಕರೆದು ಮತ್ತು ನಮ್ಮ ಅಮ್ಮನ ಕರೆದು ಒಂದು ಫೋಟೋ ತೆಗೆಸ್ಕೊಂಡಿದ್ವಿ. ಆ ಫೋಟೋ ಇವತ್ತಿಗೂ ಎಷ್ಟು ಮೆಮೊರಬಲ್ ಆಗಿದೆ ಮತ್ತು ಅದಕ್ಕೆ ಎಷ್ಟು ವ್ಯಾಲ್ಯೂ ಇದೆ ಅಂತ ನಂಗೆ ಈಗ ಗೊತ್ತಾಗ್ತಾ ಇದೆ. ಆವಾಗ ಅಷ್ಟೊಂದು ಅರ್ಥ ಆಗಲಿಲ್ಲ. ಬಟ್ ಕೆಲವು ಫೋಟೋಸು ವಿಷ್ಣು ಸರ್ ಜೊತೆ ಸುಹಾಸಿನಿ ಜೊತೆ ಇರುವಂಥ ಫೋಟೋ, ಸಂಭ್ರಮದು ನಾನು ರಮೇಶ್ ಸರು ಮತ್ತು ಮಿಕ್ಕಿದ ಹೀರೋಯಿನ್ಗಳ ಜೊತೆ ಇರುವಂಥ ಫೋಟೋ, ಇದೆಲ್ಲ ಇವಾಗ ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗುತ್ತೆ ನಿಜವಾಗ್ಲೂ. ಇಟ್ ಇಸ್ ಸಚ್ ಟ್ರೆಷರ್ ಅನಿಸುತ್ತೆ. ಎಲ್ಲೋ ಒಂದ್ ಕಡೆ ಈಗ ಬರೋ ಇಂಡಸ್ಟ್ರಿಗೆ ಅಂತ ಅಂದಾಗ ಲಾಟ್ ಆಫ್ ಪ್ರಿಪರೇಷನ್ ಇಸ್ ಹ್ಯಾಪೆಂಡ್. ಅಂದ್ರೆ ರಂಗಭೂಮಿ ಆಗಿರ್ಬೋದು, ಆಕ್ಟಿಂಗ್ ಕ್ಲಾಸಸ್ ಆಗಿರ್ಬೋದು, ಆಗ ಯಾವುದು ಸಿಕ್ಕಿದ್ದಿಲ್ಲ. ಬಟ್ ಹೌ ವಾಸ್ ಯುವರ್ ಡೈರೆಕ್ಟರ್ಸ್ ಟ್ರೀಟಿಂಗ್ ಯು? ಅಂದ್ರೆ ಯಾವಾಗಲೂ ಒಂದು ಫಿಯರ್ ಫ್ಯಾಕ್ಟರ್ ಇದ್ದೇ ಇರುತ್ತೆ. ಇವನ್ ನನಗೂ ಕೂಡ ಒಂದು ಫಿಯರ್ ಫ್ಯಾಕ್ಟರ್ ಇದೆ. ಸೊ ಹೋಗ್ಬಿಟ್ಟು ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡ್ಬೇಕಾದಾಗ ನಾ ಮಾಡ್ತಿರೋದು ಸರಿನಾ ತಪ್ಪ, ಡೈರೆಕ್ಟರ್ ಬೈದ್ರೆ ಏನಾದ್ರು ತುಂಬಾ ಜಾಸ್ತಿ ಟೇಕ್ಸ್ ತೊಗೊಂಡಿರೋದು, ಯಾರಾದರೂ ಹೇಳಿರೋದಿದೆಯಾ, ಅಯ್ಯೋ ನಿಮ್ಮಂಥವ್ರೆಲ್ಲ ಇಂಡಸ್ಟ್ರಿಗೆ ಯಾಕೆ ಬರ್ತಾರೆ ಅನ್ನೋ ಥರ ಡೈಲಾಗ್ಸ್ ಏನಾದ್ರು ಬಂದಿದೆಯಾ? ಆ ಥರದ್ದೇನೂ ಎಕ್ಸ್ಪೀರಿಯನ್ಸ್ ಆಗಲಿಲ್ಲ. ನಾನು ಒಂದು ಶಾರ್ಟಲ್ಲಿ ಒಂದು ಇಡೀ ಸೀರಿಯಲ್ ಮಾಡಿರೋದು ಉಂಟು. ಅಂದರೆ ಒಂದು ಎಪಿಸೋಡ್ನ ಒಂದು ಶಾರ್ಟಲ್ಲಿ ನಾವು ಅಂದರೆ ಡೈಲಾಗ್ಸ್ನ ರಿಹರ್ಸ್ ಮಾಡಿ ಒಂದು ಶಾರ್ಟಲ್ಲಿ ಮುಗಿಸಿರೋದು ಉಂಟು. ಕೆಲವು 4 ಪೇಜ್ ಡೈಲಾಗ್ಸು ಹೇಳಿದ್ದು ಉಂಟು ಸೀರಿಯಲ್ಗಳಲ್ಲಿ. ಫಿಲಮಲ್ಲಿ ನಮ್ಗೆ ಅವಕಾಶನೇ ಇರಲ್ಲ, 2 ಲೈನ್ ಕೊಟ್ಟರೆ ದೊಡ್ಡದು. ಸೊ ಆ ಥರದ್ದೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದುಂಟು. ಅಫ್ಕೋರ್ಸ್ ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ವರ್ಡ್ ಸ್ಟಕ್ ಆಗಿ ಹೇಳೋಕ್ಕಾಗದೇ ಇರುವಂಥ ಸಂದರ್ಭನೂ ಇದೆ. ಸೊ ವಿ ಜಸ್ಟ್ ಫರ್ಗೆಟ್ ಆ್ಯಂಡ್ ಮುಂದೆ ಹೋಗಿರ್ತೀವಿ. ಯಾರೂ ಆ ಥರ ಬೈದಿರೋದೆಲ್ಲ ಇಲ್ಲ. ಆ್ಯಂಡ್ ಆರ್ಟಿಸ್ಟ್ಗಳು ಯಾವಾಗಲೂ ಅಷ್ಟೇ ಡೈರೆಕ್ಟರ್ಸ್ ವ್ಯೂ ಪಾಯಿಂಟಲ್ಲೇ ವರ್ಕ್ ಮಾಡಬೇಕಾಗುತ್ತೆ. ಬಿಕಾಸ್ ವಿ ಆರ್ ಆಲ್ವೇಸ್ ಏನಂತಾರೆ, ನಮ್ಮನ್ನು ಕರೆಕ್ಟಾಗಿ ಕ್ಯಾರೆಕ್ಟರ್ಗೆ ಫಿಕ್ಸ್ ಮಾಡುವಂಥದ್ದು ಮೋಲ್ಡ್ ಮಾಡೋದು ಡೈರೆಕ್ಟ್ರ್ ಕೈಯಲ್ಲೇ ಇರುತ್ತೆ. ಸೊ ಐ ಜಸ್ಟ್ ನೆವರ್, ನಾವು ಮಾಡ್ತೀವಿ, ಅದರಲ್ಲಿ ಇಂಪ್ರೂವೈಸೇಷನ್ ಈ ಥರ ಬೇಡ ಆ ಥರ ಬೇಡ ಅಂದಾಗ ಕರೆಕ್ಷನ್ಸ್ ಮಾಡ್ಕೊಂಡಿದ್ದು ಉಂಟು. ಬಟ್ ಬೈದಿರೋದೆಲ್ಲ ಯಾರೂ ಇಲ್ಲ, ಆ ಥರ ಎಲ್ಲ ಬೈದಿದ್ದೆಲ್ಲ. ಒನ್ ಡೈರೆಕ್ಟರ್ ಹೂ ಪ್ರಾಬಬ್ಲಿ ನಿನ್ನಲ್ಲಿರುವಂಥ ಆರ್ಟಿಸ್ಟ್ನ ಆಚೆ ತಂದಿದ್ದು? ತುಂಬ ಜನ ಇದ್ದಾರೆ ಆ ಥರ. ದಿನೇಶ್ ಬಾಬು ಸರ್ ಇರ್ಬೋದು, ಅಥವಾ ನಾಗಭರಣ ಸರ್ ಇರ್ಬೋದು, ನನ್ನ ಫಸ್ಟ್ ಡೈರೆಕ್ಟರ್ ಆಗಿರ್ಬೋದು, ರೇಣುಕಾ ಶರ್ಮಾ ಸರ್ ಆಗಿರ್ಬೋದು. ತುಂಬ ಜನ ಇದ್ದಾರೆ ಆ ಥರ. ನಾನು ಹೇಳ್ತಾ ಹೋದರೆ ಎಲ್ಲ ನಾಗ್ತಿಹಳ್ಳಿ ಸರ್. ಬಿಕಾಸ್ ಒಬ್ಬರೊಬ್ಬರು ಡೈರೆಕ್ಟ್ರದ್ದು ಒಂದೊಂದು ವರ್ಕಿಂಗ್ ಸ್ಟೈಲ್ ಇರುತ್ತೆ. ಆ್ಯಂಡ್ ಎವ್ರಿ ಟೈಮ್ ಯು ಲರ್ನ್ ಡಿಫ್ರೆಂಟ್. ಡೈಲಾಗ್ಸ್ ಫಾಸ್ಟಾಗಿ ಹೇಳುವಾಗ ಸ್ಲೋ ಪಾಸಸ್ ಎಲ್ಲಿ ತಗೊಳ್ಬೇಕು. ಸೀರಿಯಲಲ್ಲಿ ನಾನು ಕಲ್ತಿದ್ದು ತುಂಬ ಇದೆ. ಲೈಕ್ ಸುನಿಲ್ ಪುರಾಣಿಕ್ ಸರ್. ಐ ಓನ್ಲಿ ರಿಮೆಂಬರ್ ಸುನಿಲ್ ಪುರಾಣಿಕ್ ಏನಕ್ಕಂದರೆ ನನ್ನ ಫಸ್ಟ್ ಸೀರಿಯಲ್ಲು ವೇರ್ ಹೀ ಮೇಡ್ ಮೀ ಮಾತಾಡೋ ರೀತಿ ಆಗಿರ್ಬೋದು, ಕ್ಯಾಮ್ರಾ ಆ್ಯಂಗಲ್ಸ್ ತೊಗೊಳೋದು, ಲೈಟ್ ತೊಗೊಳೋದು, ಇದನ್ನೆಲ್ಲ ಹೇಳ್ಕೊಟ್ಟಿದ್ದು. ನಾನೊಂದು 3-4 ಸೀರಿಯಲ್ ಕಂಟಿನ್ಯೂಸ್ ಆಗಿ ಅವ್ರ ಜೊತೆ ಕೆಲಸ ಮಾಡಿದ್ರಿಂದ. ಸೊ ದಟ್ ವಾಸ್ ಮೈ ಲರ್ನಿಂಗ್ ಪ್ರೋಸೆಸ್. ಇಟ್ ವಾಸ್ ಲೈಕ್ ಅ ಸ್ಕೂಲ್ ಫಾರ್ ಮಿ. ಸೊ ಐ ವುಡ್ ಡೆಫಿನೆಟ್ಲಿ ಟೇಕ್ ಸುನಿಲ್ ಪುರಾಣಿಕ್, ಅವ್ರ ಹೆಸರು ತೊಗೊಳೋದಕ್ಕೆ ಇಷ್ಟಪಡ್ತೀನಿ. ವಿ ವರ್ ಟಾಕಿಂಗ್ ಅಬೌಟ್ ದಿಗ್ಗಜರ ಜೊತೆ ವರ್ಕ್ ಮಾಡಿರೋದು, ಟಾಪ್ ಮೋಸ್ಟ್ ಆಕ್ಟರ್ಸ್ ಜೊತೆ ವರ್ಕ್ ಮಾಡಿದ್ಯಾ, ಟಾಪ್ ಮೋಸ್ಟ್ ಡೈರೆಕ್ಟರ್ಸ್ ಜೊತೆ ವರ್ಕ್ ಮಾಡಿದ್ಯಾ, ಟಾಪ್ ಮೋಸ್ಟ್ ಕ್ಯಾಮ್ರಾಮನ್ಗಳ ಜೊತೆ ವರ್ಕ್ ಮಾಡಿದ್ಯಾ, ಸ್ಪರ್ಶ ಟೈಮಿಂದ ಮಾಡ್ತಿದ್ಯಾ. ಸೊ ಆಗ ನೋಡಿದ್ದ ಇಂಡಸ್ಟ್ರಿಗೂ ಇವಾಗ ನೋಡ್ತಿರೋ ಇಂಡಸ್ಟ್ರಿಗೂ ಏನು ವ್ಯತ್ಯಾಸ ಇದೆ? ಆಗ ದೇ ವರ್ ಮಚ್ ಪ್ರಿಪೇರ್ಡ್. ಅಂದರೆ ನಮಗೆ ಡೇಟ್ಗಳನ್ನ 1 ತಿಂಗಳು ಮುಂಚೆ ಕೊಡೋರು. ಆ್ಯಂಡ್ ಅವರಿಗೆ ಇಷ್ಟೇ ದಿನದಲ್ಲಿ ಶೂಟಿಂಗ್ ಕಂಪ್ಲೀಟ್ ಆಗಬೇಕು, ಇದೇ ಥರ ಇದೆ, ಈ ಸ್ಕೆಡ್ಯೂಲ್ ಇಷ್ಟೇ ದಿನ. ಕ್ಯಾಮ್ರಾ ಕೂಡ ರೋಲ್ ಮೇಲೆ ವರ್ಕ್ ಆಗ್ತಿತ್ತು. ಹೌದು. ಸೊ ಮಾನಿಟರ್ಸ್ ಜಾಸ್ತಿ ಆಗೋದು. ಬಿಕಾಸ್ ಒಂದ್ಸಲಿ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಸರ್ರ್ ಅಂತ ರೋಲ್ ಹೊಟ್ಟೋಗೋದು. ಸೊ ಇವಾಗ ಐ ಥಿಂಕ್ ಇವಾಗ ಬರ್ತಾರೋ ಹೊಸ ಡೈರೆಕ್ಟರ್ಸ್ ಯಂಗ್ ಆ್ಯಂಡ್ ಎನರ್ಜೆಟಿಕ್, ದೇ ಆರ್ ಮೋರ್ ಪ್ರಿಪೇರ್ಡ್. ಅವ್ರದ್ದೇ ಒಂದು ಸ್ಟೋರಿ ಲೈನ್ ಇರುತ್ತೆ, ಸ್ಟೋರಿ ಬೋರ್ಡ್ ಇರುತ್ತೆ. ಬಟ್ ಡೇಟ್ಸ್ ಹೆಚ್ಚು ಕಮ್ಮಿ ಆಗುತ್ತೆ. ಆ್ಯಂಡ್ ಆರ್ಟಿಸ್ಟ್ಗಳ ಸೆಲೆಕ್ಷನ್ ಮೇ ಬಿ ವೆರಿ ಫ್ಯೂ ದೇ ಸೆಲೆಕ್ಟ್, ಲೈಕ್ ಹೀರೋ ಹೀರೋಯಿನ್. ಮತ್ತೆಲ್ಲ ಇಟ್ ಇಸ್ ಲೈಕ್
ಸಡನ್ಲಿ ದೇ ಪಾಪ್ ಅಪ್. ನಾಳೆ ಇದ್ದೀರಾ, ನಾಡಿದ್ದೀರಾ, ಆಚೆ ನಾಡಿದ್ದೀರಾ, ಈ ತರದ್ದು ಆಗ್ತಿದೆ. ಮೊದ್ಲು ಆ ತರ ಇದಿಲ್ಲ. ಈ ತುಂಬಾ ಕ್ಯಾರೆಕ್ಟರ್ ಮುಂಚೆನೆ ಪ್ಲಾನ್ ಆಗ್ತಿತ್ತು, ಈ ಕ್ಯಾರೆಕ್ಟರ್ ಇವರೇ ಸೂಟ್ ಆಗ್ತಾರೆ ಅನ್ನೋ ಒಂದು ರೂಟೀನ್ ಇತ್ತು. ಆಲ್ಮೋಸ್ಟ್ 1 month ಮುಂಚೆ ನಂಗೆ ಅಡ್ವಾನ್ಸ್ ಕೊಟ್ಟಿರೋರು ಈ ತರ ಫಿಲ್ಮ್ ಸ್ಟಾರ್ಟ್ ಆಗ್ತಾ ಇದೆ. 2 months ಬಿಫೋರ್ ಎಲ್ಲ ಅಡ್ವಾನ್ಸ್ ತಗೊಂಡಿರೋದು ಉಂಟು. ಅಂಡ್ ಅವ್ರು ಕೊಟ್ಟಿರೋ 2 ತಿಂಗಳ ಮುಂಚೆ ಕೊಟ್ಟಿರೋ ಡೇಟ್ ಪಕ್ಕಾ ಇರೋದು. ಆ ಡೇಟಲ್ಲೇ ಸ್ಟಾರ್ಟ್ ಆಗೋದು, ಆ ಡೇಟಲ್ಲೇ ಮುಗಿಯೋದು, ಅಷ್ಟು ಪಕ್ಕಾ ಇರೋದು. ಸೊ ನೀನು ನಿನ್ನ ಆಕ್ಟಿಂಗ್ ಜರ್ನಿ ತುಂಬಾ ಬೇಗನೆ ಶುರು ಮಾಡ್ಕೊಂಡೆ. ಸೊ ನೀನು ಮತ್ತೆ ಸಂಧ್ಯಾ ಇಬ್ರು ಬಹಳಷ್ಟು ಫಿಲ್ಮ್ಗಳಲ್ಲಿ ಅಕ್ಕ ತಂಗಿರಾಗಿ ಆಕ್ಟ್ ಮಾಡಿದಿರ. ನಿಮ್ಮ ಬಾಂಡಿಂಗ್ ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಎರಡು ಹಾಗೆ ಇದೆಯಾ? ಫಾರ್ ಪೀಪಲ್ ನನಗೆ ಗೊತ್ತು, ಬಟ್ ಯಾ ಅಂದ್ರೆ ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಅಂದ್ರೆ ಇವಾಗ ಆನ್ ಸ್ಕ್ರೀನು ನೀವಿಬ್ರು ತುಂಬಾ ಕೈಂಡ್ ಸಾಫ್ಟ್, ಕಿತ್ತಾಡಲ್ಲ, ಏನು ಇಲ್ಲ. ಅಫ್ಕೋರ್ಸ್ ಅಕ್ಕ ತಂಗಿರೋದ್ರೆ ಕಿತ್ತಾಡೋದು ಇದ್ದೇ ಇರುತ್ತೆ. ಯಾವ್ದಾದ್ರು ಒಂದು ವಿಷಯಕ್ಕೆ ಇದ್ದೇ ಇರುತ್ತೆ. ಡ್ರೆಸ್ಸು, ಚಪ್ಪಲ್ಲು, ಮೇಕಪ್, ಇನ್ನೊಂದು ಐಟಮ್, ಯಾವ್ದಕ್ಕಾದ್ರೂ ಒಂದು ಕಿತ್ತಾಟ ಇದ್ದೇ ಇರುತ್ತೆ. ಸ್ಕೂಲ್ ಅಫ್ಕೋರ್ಸ್ ಇಸ್ ಯಂಗರ್ ಟು ಮೀ. ಆ ಥರದ್ದು ತುಂಬ ಏನು ಚಿಕ್ಕ ಮಕ್ಕಳಿಂದ ಏನು ಆ ಥರದ್ದೇನಿದಿಲ್ಲ. ಬಟ್ ಮಾಮೂಲಿ ಕಿತ್ತಾಟ, ಸೀರಿಯಸ್ ಆಗುವಂಥ ವಿಷಯಗಳೇನಿಲ್ಲ ಅಷ್ಟೇ. ಸೊ ನೀನು ಮತ್ತೆ ಸಂಧ್ಯಾ ಬಹಳಷ್ಟು ಫಿಲ್ಮ್ಗಳಲ್ಲಿ ಒಟ್ಟಿಗೆ ಆಕ್ಟ್ ಮಾಡಿದ್ರ. ವಿಚ್ ವಾಸ್ ದ ಫಸ್ಟ್ ಫಿಲ್ಮ್ ದಟ್ ಯು ಆಕ್ಟೆಡ್ ಟುಗೆದರ್? ಓಂ ಚಿತ್ರ. ಅದರಲ್ಲಿ ನನ್ನ ತಂಗಿ ಪಾತ್ರಕ್ಕೆ ಹುಡುಕ್ತಾ ಇದ್ರು. ಇನ್ನೊಂದು ತಂಗಿ, ಚಿಕ್ಕ ತಂಗಿ ಸೆಲೆಕ್ಟ್ ಆಗಿದ್ಲು. ಮಧ್ಯದ ತಂಗಿ ಸೆಲೆಕ್ಟ್ ಆಗಿದೆಯಲ್ಲ. ಸ್ಕೂಲಲ್ಲಿ ಇದ್ಲು ಅವಳು, ಎಕ್ಸಾಮ್ ಬರಿತಾ ಇದ್ಲು. ಸೊ ಎಕ್ಸಾಮ್ ಮುಗಿಸ್ಕೊಂಡು ಹೊರಗಡೆ ಬಂದ ತಕ್ಷಣ ಅವಳನ್ನ ಕಾರಲ್ಲಿ ಎತ್ತಾಕೊಂಡು ಬಂದರು. ಶೂಟಿಂಗ್ ನಮ್ದು ಇಬ್ರದ್ದು ಇತ್ತು. ಸೊ ದಟ್ ಇಸ್ ದ ಫಸ್ಟ್ ಓಮ್ ಸೀರಿಯಲ್. ಬಟ್ ಯಾವ್ದಾದ್ರು ಒಂದ್ ಫಿಲ್ಮ್ ವೇರ್ ಸಕ್ಕದಾಗಿ ಮಾಡಿದ್ವಿ ಇಬ್ರು, ಈ ಒಂದು ಕ್ಯಾರೆಕ್ಟರ್ ಇಬ್ರಿಗೂ ತುಂಬಾ ಇಷ್ಟ ಆಯ್ತು, ಅಕ್ಕ ತಂಗಿ ಅನ್ನೋ ಕಾಂಬಿನೇಷನ್ ಅಲ್ಲಿ? ಅಫ್ಕೋರ್ಸ್ ಅದೇ ನಾನು ಹೇಳಿದ್ನಲ್ಲ, ವಿ ವರ್ ಬ್ಲೆಸ್ ಟು ವರ್ಕ್ ಇನ್ ಆಕಸ್ಮಿಕ. ದಟ್ ಇಸ್ ಸಣ್ಣ ಪಾತ್ರ ಆಗಿರ್ಬೋದು. ಬಟ್ ನಾವು ಕೆಲಸ ಮಾಡಿದ್ದು ಶೂಟಿಂಗ್ ಮನೆ ಬಂದು ರಾಜ್ಕುಮಾರ್ ಅವ್ರ ಮನೆ, ಮೊದಲದು ಹಳೆ ಮನೆ AVM, ಅದು ಆ ಮನೆಯಲ್ಲಿ ಶೂಟ್ ಮಾಡಿದ್ದು. ಸೊ ನಾವು ಶೂಟಿಂಗಿಗೆ ಹೋದಾಗ ರಾಜ್ಕುಮಾರ್ ಸರ್ ಬಾಗ್ಲತ್ರ ಕೂತಿದ್ರು. ಬನ್ನಿ ಒಳಗಡೆ ಕೂತ್ಕೊಳ್ಳಿ, ಊಟ ಮಾಡಿ, ಏನು ಬೇಕು, ನೀರು ತಂದು ಕೊಡ್ಲಾ, ಈ ಥರದ್ದು. ಸೊ ಈ ವಾಸ್ ಸೋ ಕೈಂಡ್, ಸೋ ಇದು ಫಸ್ಟ್ ಟೈಮ್ ಅವ್ರನ್ನ ನಾನು ಅಲ್ಲೇ ನೋಡಿದ್ದು. ಅಂದರೆ ಒಂದು ಸೀನ್ ವಿ ಶಾರ್ಟ್ ಇನ್ ಇದು ಸದಾಶಿವನಗರ ಪೊಲೀಸ್ ಸ್ಟೇಷನಲ್ಲಿ. ಸೊ ಅದಾದ ನಂತರ ನಮ್ಮ ಮನೆ ಸೀನ್ ಏನು ಶೂಟ್ ಮಾಡಿದ್ರು ಅದನ್ನ ರಾಜ್ಕುಮಾರ್ ಅವ್ರ ಮನೇಲಿ ಮಾಡಿರೋದು. ಸೊ ಅವ್ರ ಮನೇನೆ ಮಾಡಿದ್ದು. ಅಂಡ್ ಐ ಥಿಂಕ್ ಶಿವಣ್ಣ ಆಗಿರ್ಬೋದು, ರಾಘಣ್ಣ ಆಗಿರ್ಬೋದು, ಇವರೆಲ್ಲರ ಜೊತೆ ಒಂದು ತಂಗಿ ಪಾತ್ರದಲ್ಲ ಅಥವಾ ಯಾವ್ದಾದ್ರು ಒಂದು ಪಾತ್ರ ಮಾಡಿದ್ಯಾ? ಪುನೀತ್ ಸರ್ ಜೊತೆ ನಿನ್ನ ಮಾಡಕ್ ಸಿಗ್ಲಿಲ್ಲ. ಆ್ಯಕ್ಚುಲಿ ವರ್ಕ್ ಮಾಡುವಂಥ ಅವಕಾಶ ಇತ್ತು, ಬಟ್ ಆಗಲಿಲ್ಲ, ಮಾಡೋದಕ್ಕಾಗಲಿಲ್ಲ. ಬಟ್ ಐ ಹ್ಯಾವ್ ವರ್ಕ್ ವಿತ್ ಹಿಮ್. ಯಾಕೆ ಅಂದರೆ ಓಮಿಗೆ ಹಿ ವಾಸ್ ಪ್ರೊಡಕ್ಷನ್ ಕಂಟ್ರೋಲ್. ಸೊ ಹಿ ವಾಸ್ ದೇರ್. ಯಾವಾಗಲೂ ನಮಗೇನು ಅಗತ್ಯ ಇದೆಯೋ, ಸೀರಿಯಲ್ಗೆ, ಫಿಲಮ್ಗೇನು ಅಗತ್ಯ ಇದೆಯೋ ಎಲ್ಲಾನು ಹಿ ಯೂಸ್ ಟು ಪ್ರೊವೈಡ್. ಆ್ಯಂಡ್ ಹಿ ವಾಸ್ ದೇರ್ ಆಲ್ ದ ಟೈಮ್. ಸೊ ಹಾಗಾಗಿ ಕೆಲಸ ಮಾಡಿಲ್ಲ ಅಂತಾನೂ ಹೇಳಕ್ಕಾಗಲ್ಲ. ಕೆಲಸ ಮಾಡಿಲ್ಲ, ಬಟ್ ಒಂದು ಒಳ್ಳೆ ರ್ಯಾಪೋ ಅಂಡ್ ಒಂದು ಕಾಂಟ್ಯಾಕ್ಟ್ ಅನ್ನೋದಿತ್ತು. ಕಾಂಟ್ಯಾಕ್ಟ್ ಐ ಥಿಂಕ್ ಅದು ಇನ್ನೂ ಜಾಸ್ತಿ ಬೆಳೀತು ಕೂಡ ವೆನ್ ಐ ವಾಸ್ ಇನ್ ಸ್ಕೂಲ್. ಯಾ ಸ್ಕೂಲಲ್ಲಿ ಇದ್ದಾಗ ಹೌದು, ಡೆಫಿನೆಟ್ಲಿ. ಒನ್ ಇನ್ಸಿಡೆಂಟ್ ದಟ್ ವಿ ನೋ ದಟ್ ಪುನೀತ್ ಸರ್ ಸ್ಕೂಲಿಗೆ ಬಂದಾಗ ರಿಯಾಕ್ಟ್ ಮಾಡ್ತಿದ್ರು. ಆಕ್ಚುಲಿ ಅವರು ಒಂದಿನ ಮಗುನ್ ಕರ್ಕೊಂಡು ಬರೋದಕ್ಕೆ ಬಂದಿದ್ರು. ಸೊ ಫಾರ್ ಪೀಪಲ್ ಹೂ ಡೋಂಟ್ ನೋ, ಧೃತಿ, ಪುನೀತ್ ರಾಜ್ಕುಮಾರ್ ಅಂಡ್ ಐ ಆರ್ ಕ್ಲಾಸ್ಮೇಟ್ಸ್. ಸೊ ಅಶ್ವಿನಿ ಆಂಟಿ ಮತ್ತೆ ಅಮ್ಮ ಕ್ಲಾಸ್ಮೇಟ್ಸ್ ಆಗಿದ್ರು. ಸೊ ಯಾ, ಅವರು ಧೃತಿನ ಕರ್ಕೊಂಡು ಬರೋದಕ್ಕೆ ಬಂದಿದ್ರು. ಸೊ ಸೈಲೆಂಟಾಗಿ ಹತ್ರ ಬಂದ್ಬಿಟ್ಟು, ವಾಣಿ ಕ್ಯಾನ್ ಯು ಹೆಲ್ಪ್ ಮೀ ಅಂದರು. ಏನಾಯ್ತು ಸರ್ ಅಂತ ಕೇಳಿದೆ. ನಂಗೆ ಎಲ್ಲ ಮಕ್ಕಳು ಯೂನಿಫಾರ್ಮಲ್ಲಿ ಒಂದೇ ಥರ ಕಾಣ್ತಾ ಇದ್ದಾರೆ, ಧೃತಿ ಬಂದ ತಕ್ಷಣ ಯು ಜಸ್ಟ್ ಲೆಟ್ ಮೀ ನೋ, ಐ ವಿಲ್ ಗೋ ಅಂಡ್ ಪಿಕ್ ಹರ್ ಅಪ್ ಅಂತಂದರು. ದೆನ್ ಹಿ ವಾಸ್ ವೇಟಿಂಗ್ ಎಲ್ಲ ಕ್ಲಾಸ್ಗಳು, ಒಂದೊಂದೇ ಕ್ಲಾಸ್ಗಳು ಮಕ್ಕಳುಗಳು ಬರ್ತಾ ಇದ್ರು. ದೆನ್ ಐ ಟೋಲ್ಡ್ ಹಿಮ್, ನಿಮ್ಮ ಮಗು ಕ್ಲಾಸ್ ಬಂತು, ಧೃತಿ ಇಸ್ ದೇರ್ ಅಂತ. ಆಮೇಲೆ ಹೋಗಿ ಪಿಕ್ ಮಾಡಿಬಿಟ್ಟು ಥ್ಯಾಂಕ್ ಯು ಅಂತ. ಸೊ ಓಕೆ, ಇದು
ಪುನೀತ್ ಸರ್ ರಿಲೇಟೆಡ್. ಬಟ್ ಇವಾಗ ನೀನು ಬಹಳಷ್ಟು ಫಿಲಮ್ಗಳಲ್ಲಿ ಎಲ್ಲ ಹೀರೋಗಳಿಗೆ ತಂಗಿಯಾಗಿ ಪಾತ್ರ ಮಾಡಿದ್ಯಾ. ಹೀರೋಯಿನ್ ಆಗಿ ಮಾಡುವಂತ ಆಪರ್ಚುನಿಟಿ ಸಿಕ್ಕಿಲ್ವಾ? ಮಾಡಿದ್ ಒಂದು ಫಿಲಮು ಅದು ನಾನು ನೋಡಿದ್ದೀನಿ. ಬಟ್ ಅದ್ರ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಹೀರೋಯಿನ್ ಆಗಿ ಪಾತ್ರಗಳು ಸುಮಾರು ಬಂದಿತ್ತು. ಸೊ ಬಂದಿತ್ತು ಅಂದರೆ ಇನ್ ದ ಸೆನ್ಸ್ ಅವಾಗೆಲ್ಲ ಒಂಚೂರು ನನಗೆ ಪ್ರಾಬ್ಲಮ್ ಇತ್ತು. ಬಿಕಾಸ್ ಐ ವಾಸ್ ವೆರಿ ರಿಸ್ಟ್ರಿಕ್ಟೆಡ್. ಆ ಥರದ್ದು ಕಾಸ್ಟ್ಯೂಮ್ಸ್ ಅಂಡರ್ ಕಂಟ್ರೋಲ್, Yeah. ಯಾವ ತರ ಶೂಟ್ ಮಾಡ್ಬೇಕು, ಎಲ್ಲಿ ಮಾಡ್ಬೇಕು. ಸೊ ಹಿ ವಾಸ್ ವೆರಿ ಪರ್ಟಿಕ್ಯುಲರ್, ಈ ಥರದ್ದು ಬೇಡ ಆ ಥರದ್ದು ಬೇಡ ಅಂತ. ಸೊ ಇವನ್ ಐ ವಾಸ್ ನನ್ನ ಹಾಬಿ ಥರ ತೊಗೊಂಡಿರೋದು ಇಂಡಸ್ಟ್ರಿನ. ಸೊ ಅಷ್ಟೊಂದು ಪ್ರೊಫೆಷ್ನಲ್ ಆಗಿ ಯೋಚನೆ ಮಾಡಿಲ್ಲ. ನನ್ನ ಗ್ರೋತಿಗೋಸ್ಕರ ಏನು ಸರಿ ಹೋಗುತ್ತೆ ಏನು ಸರಿ ಇಲ್ಲ ಅನ್ನೋದು ತಲೆಗಿದ್ದಿಲ್ಲ ಅಷ್ಟೊಂದು. ಸೊ ಏನೋ ಬರ್ತಾ ಇದೆ, ಕ್ಯಾರೆಕ್ಟರ್ಸ್ ಬರ್ತಾ ಇದೆ, ಕೆಲಸ ಬರ್ತಾ ಇದೆ, ಮಾಡಬೇಕು ಅನ್ನೋದು ಇತ್ತು ಹೊರತು ಇದನ್ನೇ ನಾನು ಪ್ರೊಫೆಷನ್ ಆಗಿ ತೊಗೊಳ್ತೀನಿ ಅನ್ನೋದು ಅಷ್ಟೊಂದು ತಲೆಲಿದ್ದಿಲ್ಲ. ಆ ಸೀರಿಯಸ್ ನೋಟ್ ಹಿಟ್ ಆದಾಗ ಅನಿಸ್ತು ನಾನು ಭಾಳಷ್ಟು ತಪ್ಪು ಹೆಜ್ಜೆಗಳು ರಿಗ್ರೆಟ್ ಮಾಡ್ದ್ಯಾ? ರಿಗ್ರೆಟ್ಗಿಂತನೂ ಮೇ ಬಿ ದಟ್ ವಾಸ್ ನಾಟ್ ಫಾರ್ ಮೀ ಅಷ್ಟೇ, ಡೆಸ್ಟಿನ್ಡ್ ಅಷ್ಟೇ. ಆ ಥರ ತಿಳ್ಕೊಂಡು ಮುಂದೆ ನಡಿಬೇಕು ಹೊರತು ಹಿಂದ್ಗಡೆ ಆಗಿರೋದನ್ನೆಲ್ಲ ರಿಗ್ರೆಟ್ ಮಾಡ್ತಾ ಕೂತ್ರೆ ಜೀವನನೇ ನಡೆಯಲ್ಲ. ಸೊ ಇಟ್ ವಾಸ್ ನಾಟ್ ದೇರ್ ಫಾರ್ ಮೀ ಅಷ್ಟೇ. ಇಫ್ ನಾಟ್ ಆಕ್ಟಿಂಗ್, ವಾಟ್ ವುಡ್ ಯು ಡೂ? ಮೇ ಬಿ ಐ ಕುಡ್ ಹ್ಯಾವ್ ಟೇಕನ್ ಅಪ್ ಇಂಜಿನಿಯರಿಂಗ್. Okay, I don't think that would fit in any time for you. And ನೀನ್ ಹೀರೋಯಿನ್ ಆಗಿ ಮಾಡಿದ ಒಂದು ಫಿಲಮ್ ಬಗ್ಗೆ. ಸೊ ಹೀರೋಯಿನ್ ಆಗಿ ಯು ಆಕ್ಟೆಡ್ ಇನ್ ಸಿಂಧು. ಹೌದು. ಅದ್ರ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅವರು ಪುಟ್ಟಣ್ಣ ಕಣಗಾಲ್ ಅವರ ಅಸಿಸ್ಟೆಂಟ್ ಆಗಿ ಏನೋ ವರ್ಕ್ ಮಾಡಿದ್ರು ಅಂತ ಹೇಳಿದ್ರು. ಮನೆಗೆ ಬಂದರು, ಮಾತಾಡಿದ್ರು. ಮತ್ತು ಇಟ್ ವಾಸ್ ಅ ವೆರಿ ಡಿಸೆಂಟ್ ಮೂವಿ. ಖುಷಿ ಆಯಿತು. ಆ್ಯಂಡ್ ಸ್ಮಾಲ್ ಬಜೆಟ್ ಮೂವಿ ಆಲ್ಸೋ. ಮತ್ತು ಆರ್ಟಿಸ್ಟ್ಗಳು ಯಾರಿದ್ದಾರೆ ಅಂದಾಗ ಶ್ರೀಧರ್ ಸರು ಮತ್ತು ಸಂಜಯ್ ಹೀರೋ ಆಗಿ ವರ್ಕ್ ಮಾಡ್ತಾಯಿದ್ರು. ಸೊ ಇಟ್ ವಾಸ್ ರಿಯಲಿ ಚಾಲೆಂಜಿಂಗ್. ಐ ವರ್ಕ್ಡ್ ಅಂದರೆ ಆ ಫಿಲಮ್ ಮಾಡಿದಾಗ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೂಡ ಆಯಿತು. ನಂಗೆ ಇನ್ನೊಂದು ಶ್ರೀಧರ್ ಸರ್ ಬಂದು ಒಂದು ಸೀನ್, ನಂದು ಶ್ರೀಧರ್ ಸರ್ದು ಒಂದು ಸೀನ್ ಇತ್ತು. ಸೊ ಅದರಲ್ಲಿ ನಾನು ಡೈಲಾಗ್ಸ್ ತೊಗೊಳ್ತಾ ಇದ್ದೆ. ಬಂದ್ಬಿಟ್ಟು ಬೇರೆ ಇಂಗ್ಲೀಷಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ರು. ನಾನು ಸಡನ್ನಾಗಿ ಅವ್ರು ನೋಡ್ಬಿಟ್ಟು ಸರ್ ನಂಗೆ ಕನ್ನಡ ಬರುತ್ತೆ ಅಂತ ಅಂದೆ. ಅರೆ ನಿಮ್ ಕನ್ನಡ ಬರುತ್ತಾ ಅಂದ್ರು. ಹೌದು ಅಂದೆ. ಅಯ್ಯೋ ಇಲ್ಲ, ಎಲ್ಲ ಹೀರೋಯಿನ್ಗಳು ಬೇರೆ ಲ್ಯಾಂಗ್ವೇಜ್ ಇಂದಾನೆ ಬರ್ತಾ ಇದ್ದಾರೆ, ಸೊ ನೀವು ಬೇರೆ ಲ್ಯಾಂಗ್ವೇಜ್ ಇಂದ ಬಂದಿರ್ಬೇಕು ಅಂತ ಅನ್ಕೊಂಡೆ, ಸಾರಿ ಅಂತಂದ್ರು. ಆಮೇಲೆ ನಾವು ಆ ಡೈಲಾಗ್ಸ್ನ ತಗೊಂಡು ಒಂದು ಸೀನು ನಂದು ಅವ್ರದ್ದು ವಿ ಡಿಡ್ ಇಟ್. ಹಿ ವಾಸ್ ವೆರಿ ಹ್ಯಾಪಿ. ಸ್ಟಿಲ್ ಪರವಾಗಿಲ್ಲ, ಕನ್ನಡದ ಹುಡುಗಿನೇ ಹಾಕೊಂಡಿದ್ದಾರೆ ಅಂತ ಖುಷಿ ಆಯ್ತು ಅಂತ ಅಂದ್ಬಿಟ್ಟು ವಿ ಡಿಡ್ ದಟ್ ಸೀನ್. ತುಂಬಾ ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ವೇನೋ, ಬಟ್ ಮೊದ್ಲಿನ ಟೈಮಲ್ಲಿ ಒಂದು ಹೀರೋಯಿನ್ ಅಥವಾ ಒಂದು ಆಕ್ಟಿಂಗ್ ಅಂತ ಬಂದಾಗ ಯೂಶಲಿ ಅಮ್ಮಂದ್ರು ಬ್ಯಾಕಪ್ ಮಾಡ್ತಿದ್ರು. ಅಂಡ್ ನಿನ್ನ ಇಂಡಸ್ಟ್ರಿ ಜರ್ನಿಗೆ ಐ ಥಿಂಕ್ ಅಜ್ಜಿ ಹಸ್ ಬೀನ್ ದ ಬಿಗ್ಗೆಸ್ಟ್ ಬ್ಯಾಕ್ ಬೋನ್. ಪ್ರತಿಯೊಂದು ದಿನಾನು ಎವ್ರಿ ಡೇ ಶಿ ಯೂಸ್ ಟು ಕಮ್, ಎಲ್ಲಾನು ನಿಭಾಯಿಸ್ತಾ ಇದ್ರು ನನ್ನ ಜೊತೆ. ಎಲ್ಲ ಶೂಟಿಂಗಿಗೂ ಬರೋರು, ಪಾಪ ಬೇಜಾರು ಮಾಡ್ಕೊಳ್ಳದೆ ನನ್ನ ಜೊತೆ ಇರೋರು. ಶಿ ವಾಸ್ ರಿಯಲಿ ಅ ಸಪೋರ್ಟ್ ಟು ಮೀ. ಬಟ್ ಪೇಮೆಂಟ್ ಕೇಳ್ತಾ ಇದ್ದಿಲ್ಲ, ಯಾವುದು ಈ ಥರದ್ದು ಎಲ್ಲಿ ನಾನು ಸಿಕ್ಕಾಕೊಳ್ಬಾರ್ದ ಅಂಥದ್ದು ಯಾವುದೂ ಮಾಡ್ತಾ ಇದ್ದಿಲ್ಲ. ಡೇಟದಾಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಯಾವುದಕ್ಕೂ ಬರ್ತಾ ಇದ್ದಿಲ್ಲ. ಅವ್ರು ನನ್ನ ಜೊತೆ ಬರೋರು, ನನ್ನ ಸಪೋರ್ಟಿಗೆ ನಿಲ್ಲೋರು ಅಷ್ಟೇ ಬಿಟ್ಟರೆ ಬಟ್ ಬೇರೆ ಯಾವುದು ಕೇಳ್ತಾನೆ ಇದ್ದಿಲ್ಲ, ಹೋಗ್ತಾನೆ ಇದ್ದಿಲ್ಲ. ಬಟ್ ಸ್ಯಾಡ್ ರಿಯಾಲಿಟಿ, ನನ್ನ ಶೂಟಿಂಗ್ ಕೆರಿಯರಲ್ಲಿ ಇಲ್ಲಿವರೆಗೂ ನೀ ನನ್ನ ಸೆಟ್ಟಿಗೆ ಬಂದಿಲ್ಲ, ನಮ್ಮ ಆಫೀಸಿಗೆ ಬಂದಿಲ್ಲ, ಇವತ್ತು ಬಂದಿದ್ಯಾ. ಬಟ್ ಐ ಥಿಂಕ್ ಆನ್ ದಿ ಅದರ್ ಎಂಡ್ ಆ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ನೀನು ಚೇಂಜ್ ಆಗಿದ್ಯಾ ನನ್ನ ವಿಷಯದಲ್ಲಿ. ನನ್ನ ಪೇಮೆಂಟ್ಸ್ ಡಿಸ್ಕಸ್ ಮಾಡೋದಾಗಿರ್ಬೋದು, ಕ್ಯಾರೆಕ್ಟರ್ಸು, ಆಲ್ ದಿಸ್ ಇಸ್ ಯೋರ್ ದ ಒನ್ ಹೂ ಆರ್ ಡಿಸೈಡಿಂಗ್. ಐ ವಿಲ್ ಟೆಲ್ ಯು ವೈ. ಬಿಕಾಸ್ ನಿನ್ನ ವಿಷಯದಲ್ಲಿ ಐ ವಾಂಟೆಡ್ ಯು ಟು ಬಿ ವೆರಿ ಇಂಡಿಪೆಂಡೆಂಟ್, ಮೇನ್ ಥಿಂಗ್. ಬಿಕಾಸ್ ನಾನು ಸಿಕ್ಕಾಕೊಂಡಾಗ, ನಾನು ಡ್ಯಾಡಿ ರಿಟೈರ್ಮೆಂಟ್ ತೊಗೊಂಡು ನಾನು ಊರಲ್ಲಿ ಹೋಗಿ ಸೆಟ್ಲ್ ಆಗ್ತೀನಿ ಅಂತ ಅಂದಾಗ ನನಗೆ ಒಂದು ಬಿಲ್ ಹೆಂಗೆ ಕಟ್ಟೋದು ಅಂತ ಗೊತ್ತಿದ್ದಿಲ್ಲ, ಚಲನ್ ಹೇಗೆ ಬರೆಯೋದು ಅಂತ ಗೊತ್ತಿದ್ದಿಲ್ಲ, ಯಾವ ಬ್ಯಾಂಕಲ್ಲಿ ನನ್ನ ಅಕೌಂಟ್ ಇದೆ ಅಂತ ಗೊತ್ತಿದ್ದಿಲ್ಲ, ಬ್ಯಾಂಕ್ ಹೇಗೆ ಆಪ್ರೇಟ್ ಮಾಡಬೇಕು ಅಂತ ಗೊತ್ತಿದ್ದಿಲ್ಲ. ಐ ವಾಸ್ ಕಂಪ್ಲೀಟ್ಲಿ ಡಿಪೆಂಡೆಡ್ ಆನ್ ಮೈ ಡ್ಯಾಡ್ ಫಾರ್ ಎವ್ರಿಥಿಂಗ್. ಆ್ಯಂಡ್ ಮಾಮ್, ನನ್ನ ಮನೆ ವಿಷಯ ಆಗಿರ್ಬೋದು, ಡ್ರೆಸ್ ಆಗಿರ್ಬೋದು, ಚಪ್ಪಲ್ ಆಗಿರ್ಬೋದು, ಶಾಪಿಂಗ್ ಆಗಿರ್ಬೋದು, ಎಲ್ಲ ಅಮ್ಮನ ಮೇಲೆ ಡಿಪೆಂಡ್ ಆಗಿದೆ. ಸೊ ವೆನ್ ಯು ಕೇಮ್ ಟು ಮೈ ಲೈಫ್, ನಾನು ಅದನ್ನ ಫಸ್ಟ್ ಡಿಸೈಡ್ ಮಾಡಿದ್ದೆ, ಐ ವಿಲ್ ನೆವರ್ ಲೆಟ್ ಯು ಡಿಪೆಂಡ್ ಆನ್ ಮೀ.
ಸೊ ಯಾವ ಥರ ವರ್ಲ್ಡ್ ಇರುತ್ತೆ ಅಂತ ಗೊತ್ತಿಲ್ಲ. ಯು ಹ್ಯಾವ್ ಟು ಟೇಕ್ ಯೋರ್ ಡಿಸಿಷನ್, ಯು ಹ್ಯಾವ್ ಟು ಟೇಕ್ ಯೋರ್ ಥಿಂಗ್ಸ್. ನಿಂಗೆ ಗೊತ್ತಿರ್ಬೋದು, ನಾನು ಯಾವತ್ತೂ ನಿನ್ನನ್ನು ಏನು ಮಾಡ್ತಾ ಯಾರಾದರೂ ನನ್ನನ್ನು ಕೇಳಿದ್ರು ನಿನ್ನ ನಂಬರ್ ಫಾರ್ವರ್ಡ್ ಮಾಡಿರ್ತೀನಿ, ಯು ಡೀಲ್ ಇಟ್ ವಿತ್ ದೆಮ್ ಅಂತ. ಯಾಕಂದರೆ ಐ ವಿಲ್ ನೆವರ್ ಇಂಟರ್ಫಿಯರ್ ಇನ್ ಎನಿಥಿಂಗ್. ಬಿಕಾಸ್ ತಪ್ಪುಗಳು ನೀನು ಮಾಡಿದ್ರೆ ಅದನ್ನ ತಿದ್ಕೊಂಡು ಸರಿ ಮಾಡ್ಕೊಳ್ಳೋದು ನೀನೇ. ಸೊ ತಪ್ಪಿಂದನೇ ನೀವು ಕಲಿಯೋದು. ಕರೆಕ್ಟ್. ಸೊ ಎವ್ರಿವೇರ್ ಐ ಆಮ್ ದೇರ್ ಅಂದರೆ ಇಟ್ ಇಸ್ ಲೈಕ್ ಸರ್ವ್ಡ್ ಪ್ಲಾಟರ್. ಎಲ್ಲ ಸರ್ವ್ ಮಾಡಿ ಅನ್ನ ಸಾಂಬಾರ್ ಗಿಂಬರ್ ಎಲ್ಲ ಹಾಕಿ ಎಲ್ಲಾನು ಕಲ್ಸಿ ಕೊಟ್ಟಿರ್ತೀನಿ. ಅಲ್ಲ, ಸೊ ನಿನಗೆ ಈಸಿಯಾಗಿ ಸಿಕ್ಕಿದ್ದು ನನಗೆ ಈಸಿಯಾಗಿ ಸಿಗ್ಬಾರ್ದು. ನನಗೆ ಈಸಿಯಾಗಿ ಯಾವ್ದು ಸಿಕ್ಕಿಲ್ಲ. ಯಾರು ಹೇಳಿದ್ರು ಈಸಿಯಾಗಿ ಸಿಕ್ತು ಅಂತ? ಲುಕ್, ಎಲ್ಲೋ ಒಂದು ಪಾಯಿಂಟಿಗೆ ಇಟ್ ಇಸ್ ಬೋತ್ ದ ಪರ್ಸ್ಪೆಕ್ಟಿವ್. ನೀನ್ ಹೇಳ್ದಂಗೆ ಒಂದ್ ಪಾಯಿಂಟಿಗೆ ನಾನು ಇಂಡಿಪೆಂಡೆನ್ಸ್ ಇನ್ನೊಂದು ಮತ್ತೊಂದು ಕಲ್ತೆ, ಬಟ್ ಯು ಆರ್ ಆಲ್ವೇಸ್ ದೇರ್ ಟು ಬ್ಯಾಕ್ ಮೀ ಅಪ್. ಬಟ್ ಎಲ್ಲೋ ಒಂದ್ ಕಡೆ ಡೋಂಟ್ ಯು ಫೀಲ್ ಅಜ್ಜಿ ಇಸ್ ಪ್ಯಾಂಪರ್ಡ್ ಯು ಮೋರ್? ಅಜ್ಜಿ ಇಸ್ ನಾಟ್, ಬಿಕಾಸ್ ನಿನಗೆ ತಿನ್ನೋದಕ್ಕಾಗಿರ್ಬೋದು, ಶೂಟಿಂಗ್ ಆಗಿರ್ಬೋದು, ಡಬ್ಬಗಳು ಪ್ಯಾಕ್ ಮಾಡ್ಕೊಂಡು ತರ್ತಿದ್ರು. ಐ ಥಿಂಕ್ ಸ್ಕೂಲ್ ಟೈಮಲ್ಲೂ ಐ ಥಿಂಕ್ ಬಿಸಿ ಬಿಸಿ ಊಟ ಮಾಡಬೇಕು ಅನ್ನೋ ಕಾರಣಕ್ಕೆ ಯು ಯೂಸ್ ಟು ಗೆಟ್ ಹಾಟ್ ಲಂಚ್ ಬಾಕ್ಸಸ್ ಬ್ಯಾಕ್ ದೇರ್. ಬಟ್ ಈಗಿನ ಸ್ಕೂಲ್ ಸಿಸ್ಟಮ್ ಅಲ್ಲಿ ಬೆಳಗ್ಗೆ ನಾವು ಹೋಗೋದಕ್ಕೆ ನಾವೇ ಲಂಚ್ ಪ್ಯಾಕ್ ತಗೊಂಡು ಹೋಗ್ಬೇಕಾಗಿತ್ತು. ಸೊ ಯು ಎಕ್ಸ್ಪೆಕ್ಟ್ ಮೀ ಟು ನಿನ್ ಕೇಸಲ್ಲಿ ಐ ವಾಸ್ ಅ ವರ್ಕಿಂಗ್ ವುಮನ್, ವರ್ಕಿಂಗ್ ಮಾಮ್. ಸೊ ನನ್ನ ಕೇಸಲ್ಲಿ ಐ ಹ್ಯಾಡ್ ಅ ಮದರ್ ಹೂ ವಾಸ್ ಹೋಮ್ ಮೇಕರ್ and who is working for you. working for me, okay, but working for the family. True. I think aವಾಗ ತುಂಬಾ ಜನ cousins ಕೂಡ ಬೆಂಗಳೂರಲ್ಲಿ ಇದ್ರು and you were backing up the whole family as well. So as a single person earning, ಮನೆ ನಡೆಸೋದು, how difficult was that? It was never a difficult thing because ಮನೆದು ಏನೇ ಇದ್ರು ಅಮ್ಮ ನೋಡ್ಕೊಳ್ಳೋರು. ನನಗೆ ಮನೆ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಇದ್ದಿಲ್ಲ, ಹೋಗಿ ಕೆಲಸ ಮಾಡೋದು ಒಂದೇ ಇದ್ದಿತ್ತು. ಸೊ ಅಷ್ಟು ಬಿಟ್ಟರೆ ಇನ್ನೇನೋ ನಾನೇನೋ ಬೇರೆ ಗ್ರೇಟ್ ಮಾಡಿದ್ದೀನಿ ಅಂತ ಏನು ದುಡ್ಡು ತಂದು ಹಾಕ್ತಿದ್ದೆ ಅಷ್ಟೇ. ಬಟ್ ಅದನ್ನ ಮ್ಯಾನೇಜ್ ಮಾಡೋ. ಬಟ್ ನನ್ನ ಡ್ಯಾಡಿ ಊರಲ್ಲಿದ್ದಾಗ, ಅಂದರೆ ಡ್ಯಾಡಿ ವರ್ಕ್ ಮಾಡುವಾಗ ನಾನು ತಂದು ದುಡ್ಡನ್ನ ತೊಗೊಂಡ್ಬಂದು ದೇವ್ರ ಕೋಣೆಯಲ್ಲಿ ಇಡ್ತಾ ಇದ್ದೆ. ಅದನ್ನ ಬ್ಯಾಂಕಿಗೆ ಲೆಕ್ಕ ಮಾಡಿ ಹಾಕ್ತಾ ಇದ್ದಿದ್ದು ಅವರೇ. ಒಂದು ನಯಾ ಪೈಸಾನು ಖರ್ಚು ಮಾಡಿದೆ, ಅದನ್ನು ಸೇವಿಂಗ್ಸ್ ಮಾಡಿಟ್ಟಿದ್ದು ಅವರೇ. ಸೊ ವಾಟ್ ಎವರ್ ಐ ಆಮ್ ಟುಡೇ, ವಾಟ್ ಎವರ್ ಐ ಹ್ಯಾವ್ ಲರ್ನ್ಡ್ ದ ಹಾರ್ಡ್ ವೇ ಆಗಿರ್ಬೋದು ಅಥವಾ ಇದು ಮಾಡಿರ್ಬೋದು, ಇಟ್ ಇಸ್ ಓನ್ಲಿ ಬಿಕಾಸ್ ಆಫ್ ದೆಮ್. ಇವಾಗ ಇಂಡಸ್ಟ್ರಿಯಲ್ಲಿ ಕೂಡ ಕೆಲವೊಂದ್ಸತಿ ನಂಗೆ ರೀಸೆಂಟ್ ಆಗಿ ಒಂದು ಇನ್ಸಿಡೆಂಟ್ ಹೇಳ್ಬೇಕು ಅಂದ್ರೆ, ಜಗ್ಗೇಶ್ ಸರ್ ಸಿಕ್ಕಿದ ತಕ್ಷಣ ಎಲ್ಲಮ್ಮ ನಿಮ್ಮ ಅಜ್ಜಿ, ನಿಮ್ಮ ಅಮ್ಮನಕ್ಕಿಂತ ನಿಮ್ಮ ಅಜ್ಜಿನೇ ಫೇಮಸ್ಸು ಅನ್ನೋ ಒಂದು ಕಾನ್ಸೆಪ್ಟ್. ಸೊ ಅದೊಂದು ಇನ್ಸಿಡೆಂಟ್ ನಡೆದಿತ್ತು ಒಂದು ಶೂಟಿಂಗ್ ಸೆಟ್ ಅಲ್ಲಿ. ವೈ ಜಗ್ಗೇಶ್ ಸರ್ ರಿಮೆಂಬರ್ಸ್ ನಿನ್ನ ಮತ್ತೆ ಅಜ್ಜಿನ ಅಂತ. ಅವಾಗ್ಲೇ ಅಲ್ಲ ಅಂತಲ್ಲ, ಅದಾದ್ಮೇಲೆ ಒಂದ್ 2-3 ಫಿಲಮ್ ಜಗ್ಗೇಶ್ ಸರ್ ಜೊತೆ ಕೆಲಸ ಮಾಡಿದಾಗ, ಇನ್ನು ಇದೆಯಾ ಇಂಡಸ್ಟ್ರಿಯಲ್ಲಿ, ನೀನೆಲ್ಲೋ ಆವಾಗಲೇ ಹೊಟ್ಟೋಗಿರ್ತೀಯ ಅನ್ಕೊಂಡಿದ್ದೆ, ನೀನು ಮಾಡಲ್ಲ ಅನ್ಕೊಂಡಿದ್ದೆ, ಹಂಗೆ ಅಂದರೆ ಬಿಟ್ಟು ಹೊಟ್ಟೋಗಿರ್ತೀಯ ಅನ್ಕೊಂಡಿದ್ದೆ, ಪರವಾಗಿಲ್ಲ, ಯು ಹ್ಯಾವ್ ಸರ್ವೈವ್ಡ್ ಸೋ ಮೆನಿ ಇಯರ್ಸ್ ಅಂತ ಖುಷಿ ಪಟ್ಟಿದ್ದು ಉಂಟು ಜಗ್ಗೇಶ್ ಸರ್. ಯಾಕೆ ಅಂದರೆ ನಾನೊಂದು ಚಿತ್ರ ಮಾಡಿದ್ದೆ, ಅಲ್ಲಿ ರಾಮಾಚಾರಿ ಇಲ್ಲಿ ಬ್ರಹ್ಮಚಾರಿ ಅಂತ. ಅದರಲ್ಲಿ ನಾನು ಡೈರೆಕ್ಟರ್ ಹತ್ರ ಫಸ್ಟೇ ಕೇಳಿದ್ದೆ, ಈ ಥರದ್ದು ಸೀನ್ಗಳಿದ್ರೆ ನಾನು ಮಾಡಲ್ಲ ಅಂತ. ಬಿಕಾಸ್ ಅವಾಗೆಲ್ಲ ಹೀರೋಗೆ ಜೋಶ್ ಬರೋದೇ ತಂಗಿ ರೇಪ್ ಆದಾಗ, ಆ ಥರ ಸೀನ್ಗಳಿದ್ದಾಗ, ಏನೋ ಒಂದು ಸಮಥಿಂಗ್ ಫ್ಯಾಮ್ಲಿಗೆ ಪೆಟ್ಟಾದಾಗ ಹೀರೋ ಜೋಶ್ ಬಂದು ರಿವೋಲ್ಟ್ ಆಗೋದು ಎಲ್ಲ ಇತ್ತು. ಸೊ ನಾನು ಆ ಟ್ರೆಂಡ್ ಇದ್ದಾಗಲೇ ನಾನೊಂದೆರಡು ಚಿತ್ರಗಳು ಅದಕ್ಕಿಂತ ಮುಂಚೆನೂ ಬಿಟ್ಟಿದ್ದೆ ಮಾಡಲ್ಲ ಅಂತ. ಸೊ ಈ ಚಿತ್ರ ಬಂದಾಗ ನಾನು ವೆರಿ ಕ್ಲಿಯರ್ಲಿ ಕೇಳಿದ್ದೆ, ಈ ಥರದ್ದು ಸೀನ್ಗಳೆಲ್ಲ ಇದ್ದರೆ ನಾನು ಮಾಡಲ್ಲ ಸರ್, ನೀವು ಬೇರೆಯವ್ರನ್ನ ಹಾಕ್ಕೊಳ್ಳಿ. ಇಲ್ಲೆಲ್ಲ ಆ ಥರದ್ದೇನಿಲ್ಲ ಅಂದ್ಬಿಟ್ಟು 5,000 ಅಡ್ವಾನ್ಸ್ ಕೊಟ್ಬಿಟ್ಟು ಕಳಿಸಿದ್ರು. ಇನ್ನೊಂದು ಇನ್ಸಿಡೆಂಟ್ ಆಯಿತು, ಅದರಿಂದ ನನಗೆ ಅನಿಸ್ತು ಮೋಸ್ಟ್ಲಿ ಈ ಥರದ್ದೇನಾದ್ರು ಇರ್ಬೋದು ಅಂತ. ಮತ್ತೆ ಡೈರೆಕ್ಟ್ರನ್ನ ಕರೆದು, ಈ ಥರದ್ದು ಸೀನ್ ಇದ್ದರೆ ನಾನು ಮಾಡಲ್ಲ ಸರ್. ಇಲ್ಲ ಆ ಥರದ್ದೇನಿಲ್ಲ, ಚೆನ್ನಾಗಿ ನೀವು ಮಾಡ್ಕೊಂಡು ಹೋಗ್ಬೋದು ಅಂತ. ಒಂದು 10 ದಿನ ಆದಮೇಲೆ ರೇಪ್ ಸೀನ್, ಇವಾಗ ರೇಪ್ ಸೀನ ಯಾರ್ದು ಅಂದರೆ ನಂದೇ ಅಂತ ಇದ್ದಾರೆ. ಹರಿದೋಗಿರೋ ಬಟ್ಟೆ ಎಲ್ಲ, ನಂಗೆ ತಲೆ ಎಲ್ಲ ಕೆಟ್ಟೋಯ್ತು. ನಾನು ವೆರಿ ಕ್ಲಿಯರ್ಲಿ ಕೇಳಿದ್ದೆ, ನಾನು ಇಲ್ಲ ಅಂತ, ನಾನು ಮಾಡಲ್ಲ ಈ ಥರದ್ದು ಅಂತ. ಆಮೇಲೆ ಗೊತ್ತಲ್ಲ, ಉಪವಾಸ ಸತ್ಯಾಗ್ರಹ ಮಾಡಿದೆ, ನಾನು ಮಾಡಲ್ಲ ಅಂತ. ಆಮೇಲೆ ಒಬ್ಬರು ಮಾಲಾಶ್ರೀಗೆ ಡೂಪ್ ಹಾಕೋರು ಅವಾಗ, ಬಿಕಾಸ್ ಶಿ ವಾಸ್ ಸೋ ಬ್ಯುಸಿ. ಅಂದರೆ ಅವರು 3 ಕಾಲ್ ಶೀಟ್ ಮಾಡೋರು. ಸೊ ಅವ್ರ ಬದಲಿಗೆ ಬ್ಯಾಕಲ್ಲಿ ನಿಲ್ಲೋದಕ್ಕೆ ಒಬ್ರು ಆರ್ಟಿಸ್ಟ್ ಇದ್ರು, ಜೂನಿಯರ್ ಆರ್ಟಿಸ್ಟ್. ಸೊ ಅವ್ರನ್ನ ನನ್ನ ರೇಪ್ ಸೀನಿಗೋಸ್ಕರ ಕರೆಸಿದ್ರು. ಸುಮ್ಮನೆ ಅವನು ನನ್ನ ಕುರುಡಿ ಅದರಲ್ಲಿ ಹಿಂಗೆ ಎಳ್ಕೊಂಡು ಹೋಗ್ತಾನೆ ಒಂದು ಇದ್ರ ಒಳಗಡೆ,
ಒಂದ್ ಗೋಡೌನ್ ನಾಟ್ ಗೋಡೌನ್, ಒಂದು ಇದ್ರ ತರ ಕಲ್ಲದ್ದು ಒಂದು ಸ್ಟ್ರಕ್ಚರ್ ತರ ಇತ್ತು. ಆಮೇಲೆ ಹತ್ಕೊಂಡು ಹೋಗ್ತೀನಿ. ಆಮೇಲೆ ರೇಪ್ ಸೀನ್ ಆಗುತ್ತೆ. ವಾಪಸ್ ಬರುವಾಗ ನಾನು ಹಿಂಗೆ ಅನ್ಕೊಂಡು ವಾಪಸ್ ಬರೋ ಸೀನ್ ಇತ್ತು. ರಮಣ ಗೌರಕ ಬಂದಿದ್ದಾಳೆ. ರಮಣ್ಣ ರಮಣ್ಣ ಗೌರಿ, ನಾನು ರಾಮಣ್ಣ ಅಲ್ಲ, ವೀರಣ್ಣ. ಎಂತ ಪೆದ್ರು ಅಂದ್ರೆ ನಾವು ರೇಪ್ ಸೀನ್ ಯಾರೇ ಮಾಡಿರ್ಬೋದು, ಮುಖ ತೋರಿಸ್ತಾರೆ ಅನ್ನೋ ತಲೆನೂ ಇಲ್ಲ ನನಗೆ. ಸೊ ಶೂಟಿಂಗ್ ಟೈಮಲ್ಲಿ ಅದು ಟೆನ್ಷನ್ ಅನ್ನೋದಿಲ್ಲ, ಓ ಯಾರೋ ಮಾಡ್ತಾ ಇದಾರೆ, ಸೊ ನಾನಂತೂ ಇಲ್ವಲ್ಲ ಅನ್ನೋದೊಂದು ಖುಷಿ. ಹಿಂಗ್ ಹೋಗ್ತೀನಿ ವಾಪಸ್ ಬರ್ತೀನಿ, ಅಷ್ಟೇ ನನ್ನ ಸೀನ್ ಇದ್ದಿದ್ದು. ಸೊ ನಾನು ಆರಾಮ್ಸೆ ಇದ್ದೆ, ಅಯ್ಯಪ್ಪ ನಾನು ರೇಪ್ ಸೀನ್ ಇಲ್ವಲ್ಲಪ್ಪ ಅಂತ ಖುಷಿಯಾಗಿ. ಅದಾದ್ಮೇಲೆ ಸೀನ್ ಎಲ್ಲ ವರ್ಕ್ ಮಾಡಿದೆ, ಎಲ್ಲ ಮಾಡಿದೆ. ಅವಾಗ ಗುರುವಾರ ರಿಲೀಸ್ ಆಗ್ತಾ ಇತ್ತು ಚಿತ್ರ, ಬುಧವಾರ ಟೆನ್ಷನ್, ಹೌದಲ್ವಾ ಯಾರು ಮಾಡಿದ್ರೆ ಏನಂತೆ, ನಂದೇ ಮುಖ ತಾನೇ ತೋರ್ಸೋದಂತ. ಆಮೇಲೆ ಅಮ್ಮ ಪಕ್ಕದ ಮನೆಯವ್ರಿಗೆ ದುಡ್ಡು ಕೊಟ್ಬಿಟ್ಟು ಹೋಗಿ ಫಿಲಮ್ ನೋಡ್ಕೊಂಡು ಬನ್ನಿ ಏನಾರು ಇದೆಯಾ ಅಂತಲೂ ಹೇಳಿದ್ದು ಉಂಟು. ಆಮೇಲೆ ನಾನು ಜಗೇಶ್ ಸರಿಗೆ ಕಾಲ್ ಮಾಡಿ ಕೇಳಿದ್ದು ಉಂಟು. ಜಗೇಶ್ ಸರ್ ಹೇಳಿದೆ, ತಲೆ ಕೆಡ್ಸ್ಕೊಳ್ಬೇಡಮ್ಮ, ಸೆನ್ಸರಲ್ಲೆಲ್ಲ ಕಟ್ಟಾಗಿ ಹೋಗ್ಬಿಟ್ಟಿದೆ ಅಂತ ಹೇಳಿದ್ದು ಉಂಟು. ಸೊ ಐ ವಾಸ್ ರಿಲೀವ್ಡ್. ಅಂಥದ್ದೇನೋ ಸೀನ್ ಇದ್ದಿಲ್ಲ, ಅದೇ ಸೇಮ್ ನಾನು ಹೋಗೋದು, ನಾನು ವಾಪಸ್ ಬರೋದು, ಅಂತ ಕಿರ್ಚಾಡೋದು ಅಷ್ಟೆ. ಸೊ ಅಲ್ಲಿಗೆ. ಬಟ್ ಅಂಬಿ ಅಂಕಲ್ ಜೊತೆ ಒಂದು ಇನ್ಸಿಡೆಂಟ್, ಅವ್ರನ್ನ ಇಲ್ಲಿವರೆಗೂ ಬೆಟ್ಟಲ್ಲಿ ಅಂದ್ರೆ ಕಾಡ್ದಾಡತೆಗೆ ಸೋಲ್ಸಿ ಅವ್ರ ಹತ್ರ ವಸೂಲಿ ಮಾಡಿದ್ಯಾ 5 ರೂಪಾಯಿ, ಅದ್ರ ಬಗ್ಗೆ? ಅವ್ರು ಯೂಶಲಿ ಕಾರ್ಡ್ಸ್ ಆಡುವಾಗ ದುಡ್ಡಿಲ್ದೆ ಆಡಲ್ಲ ಅಂತ, ನಾನು ದುಡ್ಡಿಟ್ಟು ಆಡಲ್ಲ ಅಂತ, ಇಲ್ಲ ನಿನ್ನ ಜೊತೆ ಆಡಬೇಕು ಅಂತ ಫೋರ್ಸ್ ಮಾಡಿ ಆಡಿದ್ದು. ಐ ಥಿಂಕ್ ನಾನು ವೆರಿ ಕಮ್ಮಿ ಪಾಯಿಂಟ್ಸಲ್ಲಿದ್ದೆ, ಸಮ್ವೇರ್ ಅರೌಂಡ್ 100 ಪಾಯಿಂಟ್ಸಲ್ಲಿ. ಅವರು ಆಲ್ಮೋಸ್ಟ್ 150 180 ಪಾಯಿಂಟ್ಸ್ ಕೊಟ್ಬಿಟ್ಟಿದ್ರು. ಸೊ ಹಾಗಾಗಿ ನಾನು ಲಾಸ್ಟ್ ಗೇಮ್ ಹಿಡಿಲೇಬೇಕು, ನಂದು ಆಲ್ಮೋಸ್ಟ್ ಬುಕ್ ಸ್ಟೇಜಲ್ಲಿ ಇದ್ದೀನಿ ನಾನು. ಇವರು ಇಟ್ಟೇ ಬಿಟ್ರು ಕಾರ್ಡ್ಸು, ನನ್ ಮುಗೀತು, ವಾಣಿ ನೋಡೋ ಇಟ್ಟೆ ಅಂದ್ಬಿಟ್ಟು ಇಟ್ಟೇ ಬಿಟ್ರು. ನೋಡಿದ್ರೆ ರಾಂಗ್ ಶೋ ಇಟ್ಟಿದ್ದಾರೆ. ನಾನು ಸರ್ ರಾಂಗ್ ಶೋ ಸರ್, ಇಲ್ಲ ಕರೆಕ್ಟ್ ಆಗಿದೆ ನೋಡೋದು, ಇಲ್ಲ ಸರ್ ನೀವು ಇಟ್ಟಿದ್ದು ರಾಂಗ್ ಶೋ ಅಂತ ಹಿಡ್ದೆ, ರಾಂಗ್ ಶೋ ಇಟ್ಟಿದ್ರು ಅವರು. ಸೊ ಹಾಗಾಗಿ 5 ರೂಪಾಯಿ ಇಟ್ಟಿದ್ದೆ ಇದಕ್ಕೆ ಬೆಟ್ಟು 550 ಪಾಯಿಂಟ್ಸಿಗೆ. ಸೊ 5 ರೂಪಾಯಿ ವಿನ್ ಆದೆ ನಾನು. ಬಿಡ್ಲಿಲ್ಲ ನಾನು 5 ರೂಪಾಯಿ ಕೊಡೋ, ನನ್ನ ಕೈಯಲ್ಲಿ ಯಾರು ದುಡ್ಡು ಇಸ್ಕೊಂಡಿಲ್ಲ ಅಂತ. ನಾನು ನೀವು ಬೆಟ್ ಕಟ್ಟಿದ್ದೀರಾ, ದುಡ್ಡು ಇಟ್ಟಿದ್ದೀರಾ, ನಾನು ಆಡಲ್ಲ ಅಂದೆ, ಆದ್ರೆ ನೀವು ಫೋರ್ಸ್ ಮಾಡಿ ಆಡ್ಸಿದ್ದೀರಾ, 5 ರೂಪಾಯಿ ಗೆದ್ದಿದ್ದೀನಿ, ನ್ಯಾಯವಾಗಿ ಗೆದ್ದಿದ್ದೀನಿ, ಕೊಡಿ ಅಂತ ಇಸ್ಕೊಂಡೆ. ಐ ಥಿಂಕ್ ಆ 5 ರೂಪಾಯಿಂದ 2000ದ ಫಸ್ಟ್ ನೋಟ್ ಕೂಡ ನೀನ್ ಅಂಬಿ ಅಂಕಲ್ ಹತ್ರ ಕಲೆಕ್ಟ್ ಮಾಡ್ಕೊಂಡೆ. ಸೊ BTC ಅಲ್ಲಿ ನಾವು ಹೋಗಿದ್ವಿ, ನೀನು ಇದ್ದೆ ಅನ್ಸುತ್ತೆ, ಬ್ಯಾಂಗ್ಳೂರ್ ಟರ್ಫ್ ಕ್ಲಬ್ ಅಲ್ಲಿ ಒಂದು ಡರ್ಬಿಗೆ ಹೋದಾಗ 31st ಡಿಸೆಂಬರ್. ಸೊ ಅಲ್ಲಿ ಹೋದಾಗ ಬ್ಯಾನ್ ಆಗಿತ್ತು, ನೋಟ್ಗಳು ಬ್ಯಾನ್ ಆಗಿತ್ತು, ಹೊಸ ನೋಟ್ ಬಂದಿತ್ತು. ಸೊ ಹೊಸ ನೋಟ್ ನೋಡಿದ್ಯಾ ಅಂತ ಕೇಳಿದ್ರು. ಇಲ್ಲ ನೋಡಿಲ್ಲ, ನಾನು ಇನ್ನೂ ತಗೊಂಡಿಲ್ಲ ಅಂತಂದೆ. ನೋಡೋ ಇದೇ ಹೊಸ ನೋಟ್ ಅಂದ್ಬಿಟ್ಟು ಒಂದಿಷ್ಟು ಬಂಡಲ್ ಇಟ್ಕೊಂಡಿದ್ರೆ 2000 ರೂಪಾಯಿದು ಎಲ್ರಿಗೂ ತೋರಿಸಿದ್ರು. ಸೊ ನನ್ನ ಫ್ರೆಂಡ್ಸ್ ಒಂದು 6-7 ಜನ 6-7 ಜನಕ್ಕೂ ಕೂಡ 2000ದ ಫಸ್ಟ್ ನೋಟ್ ಸಿಕ್ಕಿದ್ ಅಂಬಿ ಅಂಕಲ್ ಇದು ಸೈನ್ ಮಾಡೋದ್ರ ಬಗ್ಗೆ ಇಲ್ಲ, ಸೈನ್ ಮಾಡೋದ್ರ ಬಗ್ಗೆ ಅಲ್ಲ, 2000 ರೂಪಾಯಿ ಇಟ್ಕೊಂಡಿದ್ರು. ಆಮೇಲೆ ಇವರು ನನ್ನ ಒಬ್ರು ಆರ್ಟಿಸ್ಟ್, ಇನ್ನೊಬ್ರು ಆರ್ಟಿಸ್ಟ್ ನನ್ನ ಜೊತೆ ಇದ್ದವರು, ಸರ್ ನಮ್ಗೆ ಅದೆಲ್ಲ ಗೊತ್ತಿಲ್ಲ, ಇವತ್ತು ನ್ಯೂ ಇಯರ್, ನೀವು ನಮಗೆಲ್ಲ ಇದು ಕೊಡಬೇಕು, ಹೊಸ ನೋಟ್ ಕೊಡಬೇಕು ಅಂತ ಅಂದ್ರು. ಕೊಡೋಣ 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 ಅಂದರೆ ನಾನೇನು ಅದನ್ನ ಕ್ಯಾಶುವಲ್ ಆಗಿ ತೊಗೊಂಡೆ, ಅವ್ರೇನು ಮಾಡ್ತಾರೆ ಅಂತಲೂ ಅಂದ್ಕೊಂಡಿದ್ದಿಲ್ಲ. ಆಮೇಲೆಲ್ಲ ಡಿಸ್ಪೋಸ್ ಆಗೋ ಟೈಮಲ್ಲಿ ಕರೆದ್ರು, ಬಾಯ್ಲಿ ಅಂತ ಕರೆದ್ಬಿಟ್ಟು 2000 ರೂಪಾಯಿ ನೋಟ್ ನಂಗೆ ಕೊಟ್ಟರು. ನಂಗೆ ಒಬ್ರಿಗೆ ಕೊಟ್ಟರು ಅಂದ್ಕೊಂಡು ಥ್ಯಾಂಕ್ ಯು ಅಂದ್ಬಿಟ್ಟು ಅವ್ರ ಆಶೀರ್ವಾದ ತೊಗೊಂಡೆ. ಆಮೇಲೆ ನೋಡಿದ್ರೆ ನನ್ನ ಫ್ರೆಂಡ್ಸ್ನೆಲ್ಲ ಕರೆದು 2000 ರೂಪಾಯಿ ಸಿಕ್ತು, ನಿನಗೂ ಕೊಟ್ಟರು. ಕೊಟ್ಟ ಮೇಲೆ ನಾನು ಹೇಳಿದೆ, ನಾನು ಇದನ್ನ ಹಿಂಗೆ ಆಕ್ಸೆಪ್ಟ್ ಮಾಡ್ಕೊಳ್ಳಲ್ಲ, ನಿಮ್ಮ ಸೈನ್ ಹಾಕಬೇಕು ಅಂತ. ನಾನು ದುಡ್ಡು ಮೇಲೆ ಸೈನ್ ಹಾಕಲ್ಲ ಅಂತ ಅವರು, ನಾನು ಸೈನ್ ಹಾಕ್ದೆ ತಗೊಳ್ಳಲ್ಲ ಅಂತ ನಾನು. ಆಮೇಲೆ ಕೊನೆಗೆ ಪೆನ್ಸಿಲ್ ಕೊಟ್ಬಿಟ್ಟು ಸೈನ್ ಮಾಡಿ ಸರ್ ಅಂತಂದೆ. ಇದು ಪೆನ್ಸಿಲು ಸೈನ್ ಮಾಡಿ, ನಾನು ಇದು ನೆನಪಿಗೋಸ್ಕರ ನಿಮ್ದು ನೆನಪಿಗೆ ಇಟ್ಕೊಳ್ಳೋದು ಅಂತ ಸೈನ್ ಮಾಡಿ ಕೊಟ್ಟರು. ನನ್ನ ಒಂದು ನೋಟಿಗೆ ಮಾತ್ರ ಸೈನ್ ಇದೆ. ಸೊ ಆ ನೋಟು ಇವತ್ತಿಗೂ ನನ್ನ ಜೊತೆ ಇದೆ. ಓಕೆ, ಸೊ ನಿನ್ನ ಇಷ್ಟೊಂದೆಲ್ಲ ಕೆರಿಯರ್ ಪೀಕಲ್ಲಿದ್ದಾಗ ಯು ಗಾಟ್ ಮ್ಯಾರಿಡ್. ವೈ? ಮದುವೆ ಆಗೋಣ ಬಾ ಅಂತ ಒಂದು ಸಿನಿಮಾ ಮಾಡ್ತಿದ್ದೆ.
ಆವಾಗ ಐ ಥಿಂಕ್ ರಾಜ್ಕುಮಾರ್ ಸರ್ ಕಿಡ್ನಾಪ್ ಆದರು ಆ ಟೈಮಲ್ಲಿ. ಸೊ ಆ ಟೈಮಲ್ಲಿ ನಮ್ಮ ಇಂಡಸ್ಟ್ರಿ ಕಂಪ್ಲೀಟ್ಲಿ ಶಟ್ ಡೌನ್ ಆಗಿತ್ತು, ನಾವು ಕೆಲಸ ಮಾಡ್ತಾ ಇದ್ದಿಲ್ಲ. ಆ ಟೈಮಲ್ಲಿ ನಂದೊಂದು ಇಂಟರ್ವ್ಯೂ ಬಂದಿತ್ತು ಟೈಮ್ಸ್ ಆಫ್ ಇಂಡಿಯಾದಲ್ಲಿ. ಕುಮಾರ್ ಅವರು ಒಂದು ಇಂಟರ್ವ್ಯೂ ಹಾಕ್ಬಿಟ್ಟು ನನ್ನ ನಂಬರ್ಸ್ ಎಲ್ಲ ಡಿಸ್ಪ್ಲೇ ಮಾಡಿಬಿಟ್ಟಿದ್ರು. ಅವಾಗ ಒಂದು 10-15 ಆಫರ್ಸ್ ಬಂತು. ಅದರಲ್ಲಿ ಒಂದು ಆಫರ್ ಬಂದು ಅನಿಲ್ದು. ಸೊ ಇಟ್ ವಾಸ್ ಲೈಕ್ ದಟ್. ಆ್ಯಂಡ್ ನಮ್ಮ ತಾಯಿಗೊಂದು ಭಯ ಇದ್ದಿದ್ದೇನೆಂದರೆ, ಸುಮಾರು ನಂದು ರಿಲೇಟಿವ್ಸು ಫ್ರೆಂಡ್ ಸರ್ಕಲ್ಸಲ್ಲಿ ಬಂದಿದ್ದ ಆಫರ್ಸ್ ಎಲ್ಲ ಮುಂದೆನೇ ಹೊರ್ದಿಲ್ಲ. ಡ್ಯಾಡಿ ಮುಂದಕ್ಕೆ ಬಂದಿಲ್ಲ, ಅಂದರೆ ಮಾತಾಡೋದಕ್ಕಾಗಲಿ ಇನ್ನೊಂದಾಗಲಿ ಮತ್ತೊಂದಕ್ಕಾಗಲಿ ಬರಲೇ ಇಲ್ಲ. ಸೊ ಎಲ್ಲೋ ಇವಳು ದುಡ್ಕೊಂಡು ಇಲ್ಲೇ ಮದುವೆ ಆಗ್ದೇನೆ ಉಳ್ಕೊಂಡ್ಬಿಡ್ತಾಳೆ ಅಂತ ನಮ್ಮ ತಾಯಿಗೆ ಹೆದರಿಕೆ ಇತ್ತು. ಸೊ ಅವರು ಒಂದು ಸ್ಟೆಪ್ ತಗೊಂಡು ನಾನೇ ಇನ್ಮೇಲೆ ಡಿಸೈಡ್ ಮಾಡ್ತೀನಿ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ದು ಅನಿಲ್. ಸೊ ಇಟ್ ವಾಸ್ ನಾಟ್ ಲವ್, ಏನು ತಿರ್ಗಾಟ ಪರಗಾಟ ಏನು ಯಾವುದು ಇದ್ದಿಲ್ಲ. ಸೊ ಬಂದು ಮನೇಲಿ ಕೇಳಿದ್ರು, ನಾನು ಮನೆಯಲ್ಲಿ ಮಗನ ಥರ ಇರ್ತೀನಿ, ನೀವಿಬ್ಬರು ಹೆಣ್ಮಕ್ಳು ಹಂಗೆ ಹಿಂಗೆ ಅಂತ. ನಮ್ಮ ತಾಯಿ ಏನು ಮಾಡಿದ್ರು, ಆ ನಂಬಿಕೆಗೆ ಈ ಥರ ಡ್ಯಾಡಿ ಮುಂದೆ ಬರ್ತಾ ಇಲ್ಲ ಮದುವೆಗೆ, ಅವರು ಯಾವುದಕ್ಕೂ ಒಪ್ಕೊಳ್ತಾ ಇಲ್ಲ ಅನ್ನೋದು, ಎಲ್ಲ ತಲೆ ಕೆಡ್ಸ್ಕೊಳ್ಬೇಡಿ ಸಣ್ಣ ಹಂಗೆ ಹಿಂಗೆ ಅಂತ ಹೇಳಿ he took the complete stand of handling things. ಆ ಥರ. ಸೊ ದಟ್ ಈಸ್ ಹೌ ಐ ಗಾಟ್ ಮ್ಯಾರಿಡ್ ಟು ಹಿಮ್. ದಟ್ ವಾಸ್ ಇಟ್. ಅಲ್ಲ, ಇದು ರೀಸೆಂಟ್ ಆಗಿ ಇಷ್ಟು ವರ್ಷ ನೀನ್ ಮಾತಾಡಿಲ್ಲ ಇದ್ರ ಬಗ್ಗೆ. ಜನ ಐ ಹ್ಯಾವ್ ನೋ ಪ್ರಾಬ್ಲಮ್ ಇದ್ರ ಬಗ್ಗೆ ಮಾತಾಡೋದಕ್ಕೆ. ಅಂಡ್ ನಾನಾಗಿರ್ಲಿ ನೀನಾಗಿರ್ಲಿ ಯಾವತ್ತೂ ಈ ಪಾಯಿಂಟ್ ಬಂದಿಲ್ಲ ದಟ್ ಇದನ್ನ ಮಾತಾಡಬಾರ್ದು, ಇದನ್ನ ತೆಗಿಬಾರ್ದು ಅಂತ. ಲಾಟ್ ಆಫ್ ಆಪರ್ಚುನಿಟೀಸ್ ಐ ಥಿಂಕ್ ರಿಯಾಲಿಟಿ ಶೋ ಟೈಮಲ್ಲೂ ವಿ ಗಾಟ್ ಅನ್ ಆಪರ್ಚುನಿಟಿ. ದೇ ವಾಂಟೆಡ್ ದಿಸ್ ಟು ಬಿ ಸ್ಪೋಕನ್, ಬಟ್ ಐ ಟೋಲ್ಡ್ ಐ ವಿಲ್ ನಾಟ್ ಸ್ಪೀಕ್. ನೀನ್ ಅದನ್ನ ಮಾಡಿದೆ. ಅಂಡ್ ಆಸ್ ಸೂನ್ as ನಾನು ಕೂಡ ಅದನ್ನೇ ಐ ಅಪೋಸ್ಡ್ ಇಟ್ ವೆನ್ ಇಟ್ ಕೇಮ್ ಟು ಇಂಟರ್ವ್ಯೂಸ್ ಅಂಡ್ ಎವ್ರಿಥಿಂಗ್. ಬಟ್ ರೀಸೆಂಟ್ ಆಗಿ ಇಷ್ಟು ವರ್ಷ ಆದ್ಮೇಲೆ ವಾಣಿಶ್ರೀ ಅವರು ಇದ್ರ ಬಗ್ಗೆ ಯಾಕೆ ಮಾತಾಡಿದ್ರು ಅನ್ನೋಷ್ಟು ಬಹಳಷ್ಟು ಕಾಮೆಂಟ್ಸ್ ಬಂತು. ಬಟ್ ಜನಕ್ಕೆ ಬಿಹೈಂಡ್ ದ ಸೀನ್ಸ್ ಗೊತ್ತಿಲ್ಲ. ಸೊ ಲೆಟ್ಸ್ ಬ್ರೇಕ್ ಇಟ್ ಡೌನ್ ಫ್ರಮ್ ದ ಫಸ್ಟ್. ಸೊ ನೀನ್ ಮದ್ವೆ ಆದೆ, ಬಟ್ ತುಂಬಾ ಜನ ಗೊತ್ತಿಲ್ಲ, ಮದ್ವೆ ಆದಾಗ ಯು ಹ್ಯಾಡ್ ಅ ಲಾಟ್ ಆಫ್ ರೆಸ್ಟ್ರಿಕ್ಷನ್ಸ್. ನಿನ್ ಲೈಫ್ ಕೂಡ ತುಂಬಾ ಚೇಂಜ್ ಆಯ್ತು. ಇಂಡಸ್ಟ್ರಿಯಲ್ಲಿ ಆಕ್ಟ್ ಮಾಡಬಾರ್ದು ಅಂತ ಇತ್ತು ಫಸ್ಟ್. ನಿನ್ನ ಇಂಡಸ್ಟ್ರಿ ಕೆರಿಯರ್ ಅಲ್ಲಿ ಫಸ್ಟ್ ಇಟ್ ವಾಸ್ ನಾಟ್ ದಟ್. ಓಕೆ, ಫಸ್ಟ್ ಹೇಳಿದ್ದು ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡ್ಕೊಂಡಿರಿ, ನನ್ನ ಪಾಡಿಗೆ ನಾನು ಕೆಲಸ ವಿಲ್ ವರ್ಕ್ ಟುಗೆದರ್ ಹಂಗೆ ಹಿಂಗೆ ಅಂತಲೇ ಇದ್ದಿತ್ತು. ಆಫ್ಟರ್ ಮ್ಯಾರೇಜ್ ಇಟ್ ವಾಸ್ ಅ ಕಂಪ್ಲೀಟ್ಲಿ ಅ ಡಿಫ್ರೆಂಟ್ ಸಿನಾರಿಯೋ.